ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಜೇಸನ್. ಸ್ನೇಹಿತರೆ, ಒಂದು ವಿಶೇಷ ವಿಡಿಯೋಗೋಸ್ಕರ ಇವತ್ತು ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಮೊದಲನೇದಾಗಿ ಲೂಯಿ ಬ್ರೈಲ್ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನ ನಿಮ್ಗೆಲ್ರಿಗೂ ಕೊಡ್ತಾ ಇದ್ದೀನಿ. ಹಾಗೆ 2024ನೇ ವರ್ಷದ ಶುಭಾಶಯಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ಈ ವರ್ಷ ನಿಮ್ಗೆಲ್ರಿಗೂ ಸುಖ, ಸಂತೋಷ, ನೆಮ್ಮದಿಯನ್ನು ಸಿಗ್ಲಿ, ಕರುಣಿಸ್ಲಿ ಆ ಭಗವಂತ ಅಂತ ಹಾರೈಸ್ತಾ ಈ ಒಂದು ವಿಶೇಷ ಕಾರ್ಯಕ್ರಮನ ಪ್ರಾರಂಭಿಸಿದ್ವಿ. ನಮ್ಮ ಜೊತೆ ಇವತ್ತು ನಮ್ಮ ಕೋ ಅಡ್ಮಿನ್ ರಾಜೇಶ್ ಕಿಣಿ ಕೂಡ ಇದ್ದಾರೆ. ರಾಜೇಶ್ ಕಿಣಿ, ನಮಸ್ತೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈ ನಮ್ಮ ಲೂಯಿ ಬ್ರೈಲ್ ದಿನದ ಪ್ರಯುಕ್ತ ಈ ಒಂದು ನಾವು ನಡೆಸ್ತಾ ಇರೋ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿನ ನಾವು ಒಂದು ವಿಶೇಷ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೀವಿ, ಅವರ ಸಂದರ್ಶನ ಮಾಡ್ಲಿಕ್ಕೋಸ್ಕರ ಬಂದಿದ್ದೀವಿ. ಆ ವಿಶೇಷ ವ್ಯಕ್ತಿ ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಸಾವಿರಾರು ಜನರಿಗೆ ವಿದ್ಯಾದಾನ ಮಾಡಿರುವಂತಹ ಮಾರುತಿ ಸರ್ ಇವತ್ತು ನಮ್ ಜೊತೆ ಇದ್ದಾರೆ. ಅವರು ಎಷ್ಟು ವರ್ಷದಿಂದ ಶಿಕ್ಷಕರಾಗಿ ಅವರು ಕಾರ್ಯನಿರ್ವಹಿಸ್ತಿದ್ದಾರೆ, ಅವರು ಎಲ್ಲಿ ಕಾರ್ಯನಿರ್ವಹಿಸ್ತಿದ್ದಾರೆ, ಇವತ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಕರ್ಕೊಂಡ್ಬಂದು ಈ ಸಂದರ್ಶನ ಮಾಡ್ಲಿಕ್ಕೆ ಕಾರಣ ಏನು, ಎಲ್ಲ ವಿಷಯಗಳನ್ನ ನಾವು ಮುಂದೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮಾರುತಿ ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ಆತ್ಮೀಯ ಕೇಳುಗರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಸೊ ಫ್ರೆಂಡ್ಸ್, ಮಾರುತಿ ಸರ್ ಅವರು ನಮಗೂ ಕೂಡ ಪಾಠ ಮಾಡಿದ್ದಾರೆ. ನಾನು ಚಿಕ್ಕಂದಿರ್ಬೇಕಾದ್ರೆ ನಂಗೂ ಕೂಡ ಅವರು ಕೈ ಹಿಡಿದು ಬ್ರೈಲ್ ಕಲ್ಸಿದ್ದಾರೆ. ಸೊ ಆ ಒಂದು ಅವ್ರು ಕಲ್ಸಿರೋ ವಿದ್ಯೆ, ಇದು ನಮಗೆ ಬ್ರೈಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಸೊ ಆ ಬ್ರೈಲ್ ಕಲ್ಸಿದಂತ ಗುರುಗಳಿವರು. ಹಾಗೆ ನಮ್ಮ ಕೋ ಅಡ್ಮಿನ್ ಜೇಸನ್ ಏನಿದ್ದಾರೆ, ಅವರು ಕೂಡ ಇವರು ಮಾರುತಿ ಸರ್ ಅವರ ಸ್ಟೂಡೆಂಟು. ಹೌದು ಸ್ನೇಹಿತರೆ, ನಾವು ಮಾರುತಿ ಸರ್ ಹತ್ರ ನಮ್ಮ ಪ್ರಾಥಮಿಕ ಬ್ರೈಲ್ ಶಿಕ್ಷಣ ಏನು ಅದನ್ನ ಮಾರುತಿ ಸರ್ ಇಂದನೇ ಪಡ್ಕೊಂಡಿರೋದು. ಹಾಗಾಗಿ ಇವತ್ತು ನಮಗಷ್ಟೇ ಅಲ್ಲದೆ ಇನ್ನ ಸಾವಿರಾರು ಜನರಿಗೆ ಬ್ರೈಲ್ ಕಲ್ಸ್ಕೊಟ್ಟಿರುವಂತಹ ಮಾರುತಿ ಸರ್ ಅವರ ಪರಿಚಯನ ಮಾಡ್ಕೊಡ್ಲಿಕ್ಕೆ ನಾವು ನಿಮ್ಮ ಮುಂದೆ ಬಂದಿದ್ದೀವಿ. ಸರ್, ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ನಿಮ್ಮ ಕಿರು ಪರಿಚಯ, ನಿಮ್ಮ ಬಾಲ್ಯ ಹಾಗೂ ನಿಮ್ಮ ಕಿರು ಪರಿಚಯವನ್ನ ಮಾಡ್ಕೊಡಿ ಸರ್. ನನ್ನ ಮೂಲವು ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲೆ, ಭಟ್ಕಳ ತಾಲೂಕಿನ ಮೊಗೇರ್ಕೇರಿ ಅನ್ನುವಂಥ ಒಂದು ಗ್ರಾಮ. ಅಲ್ಲಿಂದ ಬಂದವನು ನಾನು. 1985ನೇ ಇಸ್ವಿಯಲ್ಲಿ ನಾನು ಕಣ್ಣು ಕಳ್ಕೊಂಡೆ. ಅಲ್ಲಿವರೆಗೂ ನಾನು ಸೆಕೆಂಡ್ ಸ್ಕೂಲ್ ನಾರ್ಮಲ್ ಸ್ಕೂಲ್ ಓದ್ತಾ ಇದ್ದೆ. ಸೆಕೆಂಡ್ ಸ್ಕೂಲಲ್ಲಿ SLC ಎಕ್ಸಾಮ್ ಬರೆಯೋಕ್ಕಾಗಲಿಲ್ಲ ನನಗೆ. ಆ ಕಾರಣ ಈ 85ನೇ ಇಸ್ವಿಯಲ್ಲಿ ಬೆಂಗಳೂರಿನ JP ನಗರದ ರಮಣ ಮಹರ್ಷಿ ಅಂಧಾರ ಪರಿಷತ್ತು ಅನ್ನುವಂಥ ಶಾಲೆಗೆ ನಾನು ಸ್ಟೂಡೆಂಟ್ ಆಗಿ ಸೇರಿಕೊಂಡೆ. ಅಲ್ಲಿಂದ ನನ್ನ ವಿದ್ಯಾಭ್ಯಾಸ ಆರಂಭ ಆಯಿತು. ಲೂಯಿ ಬ್ರೈಲ್ ಲಿಪಿ ಮೂಲಕ ಆರಂಭ ಆಯಿತು. ಅಲ್ಲಿ SLC ಮುಗಿಸಿದೆ 89ನೇ ಇಸ್ವಿಯಲ್ಲಿ. ಆಮೇಲೆ ನಾನು ಮಧ್ಯಪ್ರದೇಶದಲ್ಲಿ ಒಂದು ಸಂಸ್ಥೆ ಇದೆ, MP ವೆಲ್ಫೇರ್ ಅಸೋಸಿಯೇಷನ್ ಫಾರ್ ದಿ ಬ್ಲೈಂಡ್ ಅಂತೇಳಿ. ಅಲ್ಲಿ ಅವಾಗೆಲ್ಲ ಟೆಲಿಫೋನ್ ಆಪರೇಟರ್ ತುಂಬ ಡಿಮಾಂಡ್ ಇತ್ತು. ಅವಾಗ ಈ ಟೆಲಿಫೋನ್ ಆಪರೇಟರ್ ಕೋರ್ಸ್ ಅಂತೇಳಿ ಬ್ಯಾಂಕ್ಸಲ್ಲಿ, ಕಾರ್ಪೊರೇಟ್ ಸೆಕ್ಟರ್ಗಳಲ್ಲಿ ಅಂತ ಕೊಡ್ತಾ ಇದ್ದೆ. ಆ ಟ್ರೈನಿಂಗ್ ಕೋರ್ಸ್ ನಾನು ಕಳಿಸ್ಕೊಟ್ರು ಸ್ಕೂಲ್ ಅವರು. ನಾನು ಅಲ್ಲಿ ಹೋಗಿ ಟೆಲಿಫೋನ್ ಟ್ರೈನಿಂಗ್ ಮಾಡಿಕೊಂಡೆ. ಆಮೇಲೆ ಒಂದು 7 ವರ್ಷ ಅಲ್ಲಿ ಆ ಶಾಲೆಗೆ ಬಂದು ಟೆಲಿಫೋನ್ ಆಪರೇಟರ್ ಕೆಲಸ ಮಾಡಿದೆ. ಟೆಲಿಫೋನ್ ಆಪರೇಟರ್ ಕೆಲಸ ಮಾಡ್ತಾ ನಾನು ಈವ್ನಿಂಗ್ ಕಾಲೇಜ್ ಓದಿ PUC ಡಿಗ್ರಿ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ನನ್ನ 1997ನಲ್ಲಿ ನನ್ನ ಪೂರ್ಣ ಪ್ರಮಾಣದ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ ನನ್ನ ಸೇರಿಸ್ಕೊಂಡೆ. ಓಕೆ ಸರ್, ನಿಮ್ಮ ಶಿಕ್ಷಕ ವೃತ್ತಿ ಯಾವ ರೀತಿ ಪ್ರಾರಂಭ ಆಯ್ತು ಅಂತ ಕೇಳಿ ಬಹಳ ಖುಷಿ ಆಯ್ತು. ನೀವು 7 ವರ್ಷ ಶಿಕ್ಷಕರಾಗಿ ಕೆಲಸ ಮಾಡೋಕ್ಕಿಂತ ಮುಂಚೆ 7 ವರ್ಷ ಇತರ ಕೆಲಸ ಮಾಡಿ ಆಮೇಲೆ 1997ರಿಂದ ಅಂದ್ರೆ ಹೆಚ್ಚು ಕಡಿಮೆ 26 ವರ್ಷದಿಂದ ನೀವು ಈ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಬರ್ತಾ ಇದ್ದೀರಾ. ಮೊದಲನೇದಾಗಿ ನೀವು ಬ್ರೈಲ್ ಕಲ್ತಾಗ ನಿಮಗೆ ಅಂದ್ರೆ ನೀವು ನಿಮ್ಮ ಹುಟ್ಟ ನೀವು ಬ್ಲೈಂಡ್ ಅಲ್ಲ, ಹುಟ್ಟ ನಿಮ್ಗೆ ಕಾಣಿಸ್ತಿತ್ತು. ನಿಮ್ಮ ಜೀವನದ ಮಧ್ಯಭಾಗದಲ್ಲಿ ನೀವು ನಿಮ್ಮ ಅಂಧತ್ವವನ್ನು ಪಡ್ಕೋತೀರಾ. ಅದಾದ ನಂತರ ನಿಮಗೆ ಸಡನ್ ಆಗಿ ಬ್ರೈಲ್ ಕಲ್ತ್ಕೋಬೇಕಾದ್ರೆ ಏನು ಕಷ್ಟ ಅನ್ಸಿಲ್ವಾ, ಅಥವಾ ಇದು ಇದನ್ನ ಯಾಕೆ ಕಲ್ತ್ಕೋಬೇಕು, ಆ ತರದ ಏನಾದ್ರು ಪ್ರಶ್ನೆಗಳು ಬಂದಿದ್ವಾ ನಿಮ್ಮ ಮನಸ್ಸಲ್ಲಿ? ಹೊಸದಾಗಿ ಕಲಿಯುವ ಕಷ್ಟನೇ. ಬ್ರೈಲ್ ಲಿಪಿ ಕಲಿಯುವುದು ಸುಲಭದ ಮಾತಲ್ಲ, ಅದು ಹೊಸ ವಿಚಾರ. ಬ್ರೈಲ್ ಲಿಪಿ ಕಲಿಯುವುದು ನಾವು ಫಸ್ಟ್ ಕಲ್ತ್ಕೋಬೇಕು, ಅದು ಕಷ್ಟ. ಅದು ಹೊಸದಾಗಿ ಕಲಿಯುವುದಂದ್ರೆ ನಮಗೂ ಟೀಚರ್ ಹೇಳ್ಕೊಟ್ಟು, ನಮ್ಮ ಟೀಚರ್ ನಾವು ನೆನ್ಸ್ಕೋಬೇಕಾಗತ್ತೆ. ನಂಗೆ ಪಾಠ ಹೇಳ್ಕೊಟ್ಟು ಟೀಚರ್ ನೆನ್ಸ್ಕೋಬೇಕಾಗತ್ತೆ. ನಾನು ದೇವಿ ಟೀಚರ್ ಇರ್ಬೋದು, ಅನಂತ್ ಸರ್ ಅಂತ ಒಬ್ಬರಿದ್ರು, ಅನಿತಾ ಮೇಡಮ್ ಅಂತ ಇದ್ರು. ಇವ್ರನ್ನ ನೆನ್ಸ್ಕೋಬೇಕು. ನಂಗೆ ಅವರು ಬ್ರೈಲ್ ಕೈ ಹೇಳ್ಕೊಟ್ಟು ನಂಗೆ ಸ್ವಲ್ಪ ಕಾಣ್ತಾ ಇತ್ತು ಕಲಿಯುವಾಗ. ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಕಲಿಬೇಕು ಅನ್ನೋ ಆಸಕ್ತಿ ಇತ್ತು ನನಗೆ.
ನಾನು 16 ವರ್ಷ ಆಯ್ತು, 2 ವರ್ಷಕ್ಕೆ ಬಂದಾಗ 16 ವರ್ಷ ಆಗಿತ್ತು ನಂಗೆ. ಸೀನಿಯರ್ಸ್ ಮತ್ತೆ ಸೇರ್ಕೊಂಡು ಸ್ಟೂಡೆಂಟ್ ಆಗಿ ಅప్పుడు ಕಂಪ್ಲೀಟ್ ಆಗಿ SSLC ನಾನ್ ಕಂಪ್ಲೀಟ್ SSLC ಕಂಪ್ಲೀಟ್ ಆಗಿರ್ಲಿಲ್ಲ ಅವಾಗ. ಕಲಿಯುವಾಗ ಅದು ಹೊಸ ವಿದ್ಯೆ, ಅದಕ್ಕೆ ಇದೇನಪ್ಪ ಚುಕ್ಕಿ ಹೆಂಗಿದೆಲ್ಲ ಅಂತ ಚುಚ್ಚಬೇಕು ಎಲ್ಲ ಹೇಳ್ಕೊಟ್ರು ನಂಗೆ. ಈ ತರ ಆರು ಚುಕ್ಕಿ ಚುಚ್ಚಬೇಕು ನೀವು ಅಂತ ಹೇಳಿ ಹೇಳ್ಕೊಟ್ರು ನಂಗೆ. ಅದನ್ನ ಕಲಿಯಬೇಕಾದಂತ ಅನಿವಾರ್ಯತೆ ಇತ್ತು ನಂಗೆ, ಕಲ್ತ್ಕೊಂಡೆ ನಾನು. ಓಕೆ, ಧನ್ಯವಾದಗಳು ಸರ್. ಸರ್ ಆಮೇಲೆ ಈಗ ನೀವು ಇದು ನೀವು ಮಿಡ್ಲ್ ಬ್ಲೈಂಡ್ ಅಂತ ಇದು ನಿಮ್ಗೆ ಅದೊಂದು ಚಾಲೆಂಜ್ ಅಂತ ಇದು ಹೊಸದಾಗಿ ಬಂದಾಗ ನೀವು ಅದನ್ನ ಹೆಂಗೆ ಇದು ಈಗ ಈಗ ಬ್ಲೈಂಡ್ಸ್ ಬೈ ಬರ್ತ್ ಅದು ಈಗ ಯಾರು ಮಿಡ್ಲ್ ಬ್ಲೈಂಡ್ ಆಗಿರ್ತಾರೆ ಅವ್ರಿಗೆ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಕಷ್ಟ ಅಂತ ಕೇಳಿದೀನಿ ನಾನು. ಸೊ ನೀವು ಅದಕ್ಕೆ ಹೆಂಗ್ ಅಡ್ಜಸ್ಟ್ ಆದ್ರಿ ಅಂತ ಅದೊಂದು ಕ್ವಶನ್ ಸರ್. ನಾನು ಅಡ್ಜಸ್ಟ್ ಆಗಬೇಕು, ನಂಗೆ ಅನಿವಾರ್ಯ ಇತ್ತು. ನನ್ನ ಜೀವನ ಎಜುಕೇಶನ್ ಅರ್ಧಕ್ಕೆ ನಿಂತೋಯ್ತಲ್ಲ, ಕನಕಾಣ ಸ್ಕೂಲ್ ಓದ್ತಾ ಇರುವಾಗ ನಿಂತೋಯ್ತು. ಆಗ ನಾನು ಸ್ಪೆಷಲ್ ಸ್ಕೂಲ್ ಸೇರ್ಕೊಂಡೇನೆ, ರಮಣ ಮಹರ್ಷಿ ಸ್ಕೂಲ್ ಸೇರ್ಕೊಂಡಾಗ ನಾನು ಕಲಿಬೇಕಂತ ಅನಿವಾರ್ಯತೆ ಇತ್ತು. ನನಗೆ ಉದ್ದೇಶ ಇತ್ತು, ಕಲಿಬೇಕು, ನಾನು ಇಲ್ಲಿ ಬಂದು ಏನಾದ್ರು ಒಂದು ಸಾಧನೆ ಮಾಡಬೇಕು, ಅಟ್ಲೀಸ್ಟ್ SSLC ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ನಾನು ಭಾಳ ಶ್ರಮ ಪಟ್ಟೆ, ಕಷ್ಟಪಟ್ಟು ಕಲಿತೆ ಬ್ರೈಲ್. ನಾನು ಸಿಕ್ಕಾಪಟ್ಟೆ ಕಷ್ಟ ಇತ್ತು, ಕಷ್ಟಪಟ್ಟು ನಾನು ಬ್ರೈಲ್ ಕಲಿತು ರಾತ್ರಿವರೆಗೂ ಬರಿತಾ ಇದ್ದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಬ್ರೈಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು 4 ಗಂಟೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೀನಿಯರ್ ಸ್ಟೂಡೆಂಟ್ಸ್ ಎಲ್ಲ ಕೇಳಿಕೊಂಡು ನಾನು ಬರಿತಾ ಇದ್ದೆ. ಅದೇ ಥರ ಓದಕ್ಕೆ ಹೇಳ್ಕೊಡ್ತಾ ಇದ್ರು. ನನಗೆ ಭಾಳಷ್ಟು ಜನ ನಂಗೆ ಸಹಾಯ ಮಾಡಿದ್ರು. ನಾನು ಕನ್ನಡ ಮೀಡಿಯಮಲ್ಲಿ ಓದಿ ಬಂದವ. ನಾನು ಆ್ಯಕ್ಚುಲಿ ನಂಗೆ ಇಂಗ್ಲೀಷ್ ಏನೇನು ಬರ್ತಾ ಇರಲಿಲ್ಲ. ನಾನು ಫಸ್ಟ್ ಸ್ಕೂಲಿಗೆ ಬಂದಾಗ ಕನ್ನಡ ಮೀಡಿಯಮ್ ಓದಿ ಬಂದು ಇಲ್ಲಿ ಎಲ್ಲ ಇಂಗ್ಲೀಷ್ ಕಲಿತು, ಬ್ರೈಲ್ ಕಲಿತು, ಎಲ್ಲ ಪ್ರಾಕ್ಟೀಸ್, ರೀಡಿಂಗ್ ರೈಟಿಂಗ್ ಪ್ರಾಕ್ಟೀಸ್ 6 ಡಾಟ್ಸಿಂದ ಶುರು ಮಾಡಿದೆ. ಬೇಸಿಕ್ ಹೊಸ ಜೀವನ, ನನಗೆ ಹೊಸ ಪ್ರಪಂಚ ಕಂಡೆ. ನಾನು ನಮ್ಮ ಶಾಲೆಗೆ ಬಂದು ಹೊಸ ಪ್ರಪಂಚ ಕಂಡೆ ನಾನು. ಹಾಗೆ ಕಲಿಬೇಕಂದ್ರೆ ಅನಿವಾರ್ಯ ಇತ್ತು, ಅಗತ್ಯತೆ ಇತ್ತು ನನಗೆ. ಇಲ್ಲಿ ಬಂದು ಏನಾದರೂ ಒಂದು ಸಾಧನೆ ಮಾಡಬೇಕು. ನಾನು ಊರಲ್ಲಿ ಇದ್ರೆ ಏನೂ ಪ್ರಯೋಜನ ಆಗಲ್ಲ, ಹೆಲ್ಪ್ಲೆಸ್ ಆಗಿರ್ತೀನಿ ನಾನು ಅಂತ ಹೇಳಿ ನಾನು ಇಲ್ಲಿ ಬಂದು ಕಲ್ತ್ಕೊಂಡೆ. ಸರ್, ನೀವು ಬ್ರೈಲ್ ಕಲ್ತ್ರಿ ಅಂತ ಹೇಳಿದ್ರಿ. ನಿಮ್ಮ ಪ್ರಾರಂಭದ ದಿನಗಳಲ್ಲಿ ನೀವು ಬ್ರೈಲ್ ಕಲ್ತಾಗ ನಿಮಗೆ ತುಂಬಾ ಅಂದ್ರೆ ಬ್ರೈಲ್ ನೀವು ಇಷ್ಟು ಚೆನ್ನಾಗಿ ಕಲ್ತ್ಕೊಳ್ಳಕ್ಕೆ ಸಹಾಯ ಮಾಡಿದಂತ ನಿಮ್ಮ ಗುರುಗಳು ಇರ್ಬೋದು ಅಥವಾ ನಿಮ್ಮ ಸೀನಿಯರ್ಸ್ ಯಾರು ಕಲ್ತ್ಕೊಂಡ್ರು, ಅವರೊಂದಿಬ್ಬರದ್ದು ಹೆಸರನ್ನ ನೀವು ನೆನಪಿಸ್ಕೊಳ್ಳೋದಾದ್ರೆ ಯಾರ್ದು? ನನ್ನ ಟೀಚರ್ ಆದಂತ ಮಿಸ್ ದೇವಿ ಟೀಚರ್ ಅಂತ, ದೇವಮ್ಮ ಅಂತೇಳಿ, ಅವರಿಗೆ ಸಮರ್ಥನಂ ಟ್ರಸ್ಟ್ ಅಲ್ಲಿ ಇದ್ದಾರೆ, ದೇವಿ ಟೀಚರ್ ಅಂತೇಳಿ. ಆಮೇಲೆ ಅನಂತ್ ಸರ್ ಅಂತೇಳಿ, ಅನಂತ್ ಸರ್ ಅಂತೇಳಿ, ಅವರು ಎಲ್ಲ ಟೀಚರ್ ಆಗಿದ್ರು ನಮ್ಮ ಸ್ಕೂಲಲ್ಲಿ. ಆಮೇಲೆ ಶಿವಮೊಗ್ಗದಲ್ಲಿ ಅನಿತಾ ಮೇಡಮ್ ಅಂತೇಳಿ, ಅವ್ರನ್ನ ನೆನೆಸ್ಕೋಬೇಕು ನಾನು. ಆಮೇಲೆ ಮಕ್ಕಳ ಸ್ಟೂಡೆಂಟ್ ನನ್ನ ಕೊಲೀಗ್ಸ್ ಸೀನಿಯರ್ಸ್ ನೆನೆಸ್ಕೋಬೇಕಾದ್ರೆ ಇಲ್ಲ, ಅವರು KP ಶ್ರೀನಿವಾಸ್ ಅಂತೇಳಿ, ಅವ್ರು ಚೆನ್ನಾಗಿ ನಂಗೆ ಕೋಪರೇಟ್ ಮಾಡೋರು. KP ಶ್ರೀನಿವಾಸ್ ಅಂತೇಳಿ ಅವ್ರು ಚಿತ್ರದುರ್ಗ ಸ್ಕೂಲಲ್ಲಿ ಸಂಸ್ಥಾಪಕರ ಕೆಲಸ ಮಾಡೋದು, ಅವ್ರು ತೀರ್ಕೊಂಡ್ರು. ಅವ್ರು ನೆನೆಸ್ಕೋಬೇಕು. ಇನ್ನೊಬ್ರು ನನ್ನ ಸ್ನೇಹಿತ ಮುರಳಿ ಅಂತೇಳಿ, ಅವ್ರು ಎಲ್ಲಿದ್ರು ಗೊತ್ತಿಲ್ಲ, ಅವ್ರು ಕೇರಳದವರು, PG ಸುಬ್ರಹ್ಮಣ್ಯಂ, ನನ್ನ ಕ್ಲಾಸ್ಮೇಟ್ ಅವರು, ಮುರಳಿ ಅಂತೇಳಿ. ಹಾಗೆ SM ಗೋಪಾಲಕೃಷ್ಣ ಅಂತೇಳಿ, ಸಾಗರದವರು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕು SM ಗೋಪಾಲಕೃಷ್ಣ ಅಂತ. ಕನ್ನಡ ಬ್ರೈಲ್ನ ಬರೀ 3 ಅವರ್ಸ್ ಅಲ್ಲಿ ಕಲಿಸಿದ್ರು. ಇಂಗ್ಲೀಷ್ ಕಲಿತಾದ್ಮೇಲೆ ಕನ್ನಡ ಬ್ರೈಲ್ ಬರೀ 3 ಅವರ್ಸ್, 3 ಡೇಸ್ ಒಂದು ದಿನ ಡೈಲಿ 1 ಅವರ್, ಅದು 3 ಡೇಸ್ 3 ದಿನ ಅಷ್ಟೇ ಕನ್ನಡ ಬ್ರೈಲ್. ಕನ್ನಡ ಬ್ರೈಲ್ ಓದ್ ಬಂದವ ನಾನು, ತೊಂದರೆ ಆಗಿಲ್ಲ ನನಗೆ. ಇಂಗ್ಲೀಷ್ ಕಲಿಯಕ್ಕೆ ತುಂಬಾ ಜನ ದೇವರೆಡ್ಡಿ ಅಂತಿದ್ರು, ಅವರು ಇಲ್ಲ. ಹೋಮರ್ ವಿಕಾಸ್ ದೇವರೆಡ್ಡಿ ಅಂತಿದ್ರು. ಯೋಗೀಶ್ ಅಂತ ನನ್ನ ಕ್ಲಾಸ್ಮೇಟ್, ಅವರು ಇಲ್ಲ. ಈಸ್ ಹೋಮರ್ ವಿಕಾಸ್, ಅವರು ಇಲ್ಲ. ಮುರಳಿ PG ಸುಬ್ರಹ್ಮಣ್ಯ ಅಂತೇಳಿ ನನ್ನ ಬಹಳ ಕ್ಲಾಸ್ಮೇಟ್ ಅವರು. ಅವರೆಲ್ಲ ನಂಗೆ ಬಹಳ ಜನ ಕೋಪರೇಟ್ ಮಾಡಿದ್ರು, ನಂಗೆ ಹೇಳ್ಕೊಡಕ್ಕೆ ಹೆಲ್ಪ್ ಮಾಡಿದ್ರು, ಬರ್ಸಿದ್ರು, ಓದಿಸಿದ್ರು, ಎಲ್ಲ ಮಾಡಿದ್ರು ನಂಗೆ. ಹಾಗಾಗಿ ನಾನು ಈ ಮಟ್ಟಕ್ಕೆ ಬಂದೆ. ಇವರು ಸರ್ ಇವ್ರ ದೇವಿ ಮಿಸ್ ನಂಗೂ ಕೂಡ ಅವರು ಬ್ರೈಲ್ ಕಲ್ಸಿದ್ದಾರೆ. ಅದು ನಾವು 2nd ಸ್ಟ್ಯಾಂಡರ್ಡ್ ಅಲ್ಲಿ ಇರ್ಬೇಕಾದ್ರೆ ಅವ್ರು ನಮ್ಗೆಲ್ಲ ಈ 2nd, 3rd ಕನ್ನಡ ಮತ್ತೆ ಹಿಂದಿ ಬ್ರೈಲ್ ಎರಡನ್ನೂ ಅವ್ರು ನಮ್ಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಸರ್, ಈಗ ಇದು ಮತ್ತೊಂದು ಪ್ರಶ್ನೆ ಏನಂದ್ರೆ, ನೀವು ನೀವು ಬ್ರೈಲ್ ಶಿಕ್ಷಕರಾದ್ಮೇಲೆ ನೀವು ಫಸ್ಟ್ ಯಾರಿಗೆ ಬ್ರೈಲ್ ಕಲ್ಸಿದ್ರಿ? ನಿಮ್ಮ ಆ ಫಸ್ಟ್ ಸ್ಟೂಡೆಂಟ್ ಯಾರು? ಅದ್ರ ಬಗ್ಗೆ ಏನಾದ್ರು ಹಂಚ್ಕೋಬೋದಾ ಸರ್? 97 ಅಲ್ಲಿ ನೀವು ಟೀಚರ್ ಆಗಿತ್ತು ಅಂತ ಹೇಳಿದ್ರಿ. ಫಸ್ಟ್ ಬ್ಯಾಚ್ ಅಥವಾ ಫಸ್ಟ್ ಬ್ಯಾಚ್ ಹೆಂಗಿತ್ತು, ಅಥವಾ ನಿಮ್ಮ ಆ ಫಸ್ಟ್ ನೀವು ಮತ್ತೊಬ್ರಿಗೆ ಪಾಠ ಅಂತ ಮಾಡ್ಬೇಕಾದ್ರೆ ನಿಮ್ಮ ಆ ಒಂದು ಅನುಭವ ಅನ್ನೋದು ಹೆಂಗಿತ್ತು, ಅಥವಾ ನಿಮ್ಮ ಫಸ್ಟ್ ಸ್ಟೂಡೆಂಟ್ ಯಾರು ಅನ್ನೋದ್ರ ಬಗ್ಗೆ ಏನಾದ್ರು? ಶಿಷ್ಯ ಒಬ್ಬ ರಾಘವೇಂದ್ರ ಅಂತ ಹೇಳಿ ಒಬ್ಬ ಇದ್ದ. ತಂದೆ ಇಲ್ಲಿ ಆಗಿದ್ದು ಒಳ್ಳೆ ವ್ಯಕ್ತಿ, ಅವ್ರು ತಂದೆ ದೊಡ್ಡ ವ್ಯಕ್ತಿ ಅವರು. ರಾಘವೇಂದ್ರ ಅಂತ ಹೇಳಿ ಹುಡುಗಿ ಕಡೆ ಹುಡುಗ ರಾಘವೇಂದ್ರ ಅಂತ ಹೇಳಿ. ಇನ್ನೊಬ್ರು ನಮ್ಮ ನಾಗರಾಜ್, ಮನೆ ತನ ಮದುವೆ ನಾಗರಾಜ್ ಅಂತ ಕಾಣುತ್ತೆ, ನಾಗರಾಜ್ ಅಂತ ಹೇಳಿ. ಆ ಬ್ಯಾಚ್ ಹುಡುಗಿ ದೇವಿ ಪ್ರಿಯಾ ಅಂತ ಹುಡುಗಿ ಇದ್ದು, ಆ ಬ್ಯಾಚ್ ಫಸ್ಟ್ ಬ್ಯಾಚ್ 97 ಬ್ಯಾಚ್. ಬಟ್ ಸುಮಾರು ಜನ ಮಕ್ಕಳು ಕಲ್ತಿದ್ದಾರೆ, ನಾನು ಮರ್ತೋಗಿದ್ದೇನೆ, ಜ್ಞಾಪಕ ಇಲ್ಲ. ಈ 3 ಜನ ಫಸ್ಟ್ ಬ್ಯಾಚ್ ಚೆನ್ನಾಗಿ ನೆನಪಿದ್ದಾನೆ. ಈ ಬ್ಯಾಚಿಗೆ ನಾನು ಕಳಿಸಿದ್ದೀನಿ 97.
ನಿಮ್ಗೆ ಓಕೆ ಸರ್, ನಿಮ್ಗೆ ಬ್ರೈಲ್ ಕಲ್ಸೋದು ತುಂಬಾ ಕಷ್ಟದ ಕೆಲಸ, ಅಂದ್ರೆ ಇದು ತುಂಬಾ ಕಷ್ಟ ಆಗ್ತಾ ಇದೆ ನನಗೆ ಅಂತ ಅನಿಸುವ ಸಂದರ್ಭ ಯಾವುದು ಸರ್? ಬ್ರೈಲ್ ಕಲಿಸುವ ಸಂದರ್ಭದಲ್ಲಿ ಕಷ್ಟ ಸಂದರ್ಭ ಅಂತಂದ್ರೆ ಬಹಳ ಕಷ್ಟದ ಕೆಲಸನೇ ಅದು. ಬ್ರೈಲ್ ಕಲಿಸೋದು ಬಹಳ ಕಷ್ಟದ ಕೆಲಸ. ಖಂಡಿತ ಸರ್. ಈ ನಾವು ಸೈಟ್ ಪಾರ್ಸಲ್ ಸೈಡೆಡ್ ಆಗಲಿ ಅಥವಾ ಸೈಟೆಡ್ ಕಲಿಸೋದು ಬಹಳ ಈಸಿ. ಈ ಟೋಟ್ಲಿ ಬಿಡಿ ಕಲಿಸೋದು ಇದೆಯಲ್ಲ, 6 ಚುಕ್ಕೆಗಳನ್ನು ಚುಚ್ಚೋದು ಇದೆಯಲ್ಲ, ಅದು ದೊಡ್ಡ ಸಾಹಸದ ಕೆಲಸ. ಆ ಮಕ್ಕಳಿಗೆ ಫಿಂಗರ್ ಕೋಆರ್ಡಿನೇಷನ್ ಅಂತ ಇರುತ್ತೆ. 6 ಚುಕ್ಕೆ ಚುಚ್ಚಿಸಿ ಮಕ್ಕಳಿಗೆ ಹೇಳ್ಕೊಡೋದು ಬಹಳ ಕಷ್ಟದ ಕೆಲಸ ಇದೆ. ಅದಕ್ಕಿಂತ ಮೊದಲು ಪ್ರೀ ಬ್ರೈಲ್ ಸ್ಕಿಲ್ ಅಂತ ಇದೆ. ಈ ಮಾರ್ಬಲ್ ಬೋರ್ಡು, ಈ ಪೆಗ್ ಬೋರ್ಡು, ಈ ಪಿನ್ ಬೋರ್ಡು ಅಂತೆಲ್ಲ ಇದೆ. ಆ ಪ್ರೀ ಬ್ರೈಲ್ ಸ್ಕಿಲ್ ಅನ್ನ ಫಸ್ಟ್ ಹೇಳ್ಕೋಬೇಕಾಗುತ್ತೆ. 6 ಚುಕ್ಕೆಗಳ ಕಾನ್ಸೆಪ್ಟ್ ಅವ್ರು ಮೂಡಿಸ್ಬೇಕು ಅಂತಂದ್ರೆ ನಾವು ಮೊದಲು ರೀಡಿಂಗ್ ಮೋಡ್ ಹೆಂಗ್, ರೀಡಿಂಗ್ ಯಾವ ಕಡೆಯಿಂದ ಬರ್ಸ್ಬೇಕು, ರೈಟಿಂಗ್ ಯಾವ ಕಡೆಯಿಂದ ಬರ್ಸ್ಬೇಕು ಅಂತ ಹೇಳಿ ಅವ್ರಿಗೆ ನಾವು ಹೇಳ್ಕೊಟ್ಟು ಓರಿಯಂಟೇಷನ್ ಕೊಟ್ಟು ಅವ್ರಿಗೆ ಬರ್ಸಿ ಸೆಲ್ಗಳ ಐಡೆಂಟಿಫಿಕೇಶನ್ ಮಾಡಿ, ಡಾಟ್ಸ್ ಐಡೆಂಟಿಫಿಕೇಶನ್ ಮಾಡಿ ಹೇಳ್ಕೊಟ್ಟಾಗ ಆಮೇಲೆ ಅವ್ರು ಪಕ್ಕ ಆದಾಗ ನಾವು ಸ್ಟೇಟ್ ಕೊಡ್ತೀವಿ. ಸ್ಟೇಟ್ ಮೊದಲು ಉಡ್ ಸ್ಟೇಟ್ ಅಂತ ಇತ್ತು, 7 ಗೇಟ್ ಸ್ಟೇಟ್, 9 ಗೇಟ್ ಸ್ಟೇಟ್ ಅಂತ ಇತ್ತು. ಈಗೆಲ್ಲ ಡೈರೆಕ್ಟ್ ಆಗಿ ಸ್ಟೇಟ್ಗೆ ಹೋಗ್ತಾರೆ. ಫಾರಿನ್ ಸ್ಟೇಟ್ ಅಂತ ಹೇಳ್ತಾರೆ, ಇಂಟರ್ ಪಾಯಿಂಟ್ ಸ್ಟೇಟ್ ಅಂತ ಕರೀತಾರೆ. ಆ ಸ್ಟೇಟ್ಗೆ ಹೋಗ್ತಾ ಇದ್ದಾರೆ ಈಗ. ಆ ತರ ಮಾಡ್ಬೇಕು ನಾವು. ಮಕ್ಕಳಿಗೆ ಫಿಂಗರ್ ಕೋಆರ್ಡಿನೇಷನ್ ಅದು ಬಹಳ ಮುಖ್ಯ. ಅದು ಈ ಮಾರ್ಬಲ್ ಬೋರ್ಡ್, ಪೆಗ್ ಬೋರ್ಡ್ ಕೊಟ್ಟಾಗ ಮಾತ್ರ ಅವ್ರು ಚೆನ್ನಾಗಿ ಕಲ್ತ್ಕೊಂತಾರೆ. ಕಲ್ತ್ಕೊಂಡು ಆಮೇಲೆ ಸ್ಟೇಟ್ ಬರ್ಬೇಕಾದ್ರೆ ಅದಕ್ಕೆ ಆ ಕಾನ್ಸೆಪ್ಟ್ ಅವ್ರು ಮೂಡಿಸ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿಗೆ. ಮತ್ತೆ ಸರ್, ನಿಮ್ಮ ಸ್ಟೂಡೆಂಟ್ಸ್ ಅಲ್ಲಿ, ನೀವು ಕಲ್ಸಿರೋರಲ್ಲಿ ನಿಮ್ಗೆ ಯಾರಾದ್ರೂ ಅಂದ್ರೆ ತುಂಬಾ ಬೇಗ ಕಲ್ತಿದ್ರು ಬ್ರೈಲ್, ಇಂಥವ್ರು ತುಂಬಾ ಇಂಟೆಲಿಜೆಂಟ್ ಇದ್ರು, ಬ್ರೈಲ್ ಕಲ್ತಿದ್ರಲ್ಲಿ ಕಲ್ತ್ಕೊಂಡವ್ರೆ ಸುಮಾರು ಜನ ಇರ್ತಾರೆ, ಖಂಡಿತವಾಗ್ಲೂ ಅದೇ ಸುಮಾರು ಜನ ಇರ್ತಾರೆ. ಅಂತದ್ರಲ್ಲಿ ಕೆಲವ್ರನ್ನ ಯಾರನ್ನಾದ್ರೂ ನೆನೆಸ್ಕೊಳ್ಳೋದಿದ್ದೀರಾ ಸರ್? ಯಾಕೆ ರಾಜೇಶ್ ಇದ್ದಾನೆ ಇಲ್ಲಿ ಪಕ್ಕದಲ್ಲಿ, ನೀವೇ ಇದ್ದೀರಾ ಪಕ್ಕದಲ್ಲಿ, ಆಯ್ತಾ? ಅದಕ್ಕಿಂತ ಅದನ್ನ ತುಂಬಾ ಜನ ಇದ್ದಾರೆ. ನಾವು ಹೆಸರು ಹೇಳಕ್ ಹೋಗೋದು ಬೇಕಾದಷ್ಟು ಹೆಸರು ಹೇಳ್ಬೋದು. ಈಗ ನಾವು ಒಬ್ಬರ ಹೆಸರು ಹೇಳಿಲ್ಲ ಅಂದ್ರೆ ತಪ್ಪಾಗಿ ಹೋಗ್ಬಿಡ್ತದೆ. ಹೌದೌದು. ಆಯ್ತಾ? ಇವತ್ತು ಇನ್ನೊಬ್ರು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಈ ಬೇರೆ ಹೆಸರು ಹೇಳಿದ್ರೆ ನಾನು ತಪ್ಪಾಗಿ ಹೋಗ್ಬಿಡ್ತೇವೆ. ನನ್ನ ಹೆಸರು ಹೇಳಿಲ್ಲ ಮಾರುತಿ ಸರ್, ಇಂಥ ಹೆಸರು ಬೇಕಾದ ಹೆಸರು ಮಾತ್ರ ಹೇಳಿದ್ರು ಅಂತ ಒಂದು ಇದು ಬರುತ್ತೆ. ಅದೌದು ಸರ್. ಇನ್ನೊಂದು, ಈ ಬ್ರೈಲ್, ಓಕೆ ಸರ್, ಬ್ರೈಲ್ ಅಂದಾಗ ಎಲ್ರು ಬ್ರೈಲ್ 6 ಚುಕ್ಕಿಯಲ್ಲಿ ಏನ್ ಬರೀತೀವಿ ಅದನ್ನ ಮಾತ್ರ ಗಮನಿಸ್ತಾರೆ. ನೀವು ಬ್ರೈಲ್ ಜೊತೆಗೆ ಈ ಮ್ಯಾಥ್ಸ್ ಏನ್ ನಾವು ಕಲ್ತ್ಕೋತೀವಿ ಅದನ್ನು ಕೂಡ ಸುಮಾರು ಜನ ಕಲ್ಸ್ಕೊಟ್ಟಿದ್ದೀರಿ. ಅದು ನಾವು ಕೂಡ ನಿಮ್ಮಿಂದನೇ ಕಲ್ತ್ಕೊಂಡಿರೋದು ಆ ಟೈಪ್ಸ್. ಸರ್, ಇದ್ರ ಬಗ್ಗೆ ಹಂಚ್ಕೊಳ್ಳಿ ಸರ್ ಸ್ವಲ್ಪ. ನನಗೆ ಮೊದಲನೇದಾಗಿ ನಾನು ನಮ್ಮ ಶ್ಯಾಮಲ ಟೀಚರ್ ಅಂತ ಇದ್ರು. ನಾನು ಬ್ರಿಡ್ಜ್ ಕ್ಲಾಸ್, ಅಡಲ್ಟ್ ಬಿ ಅಂತ ಬ್ರಿಡ್ಜ್ ಕ್ಲಾಸ್ ಅಂತ ಹೇಳ್ತಾರೆ. ಮತ್ತೆ ಅಡಲ್ಟ್ ಸೆಕ್ಷನ್ ಅಂತ ಮಾಡಿದ್ರು ನಮ್ಮ ಸ್ಕೂಲಲ್ಲಿ. ಈಗ ಅಡಲ್ಟ್ ಅನ್ನೋ ಪದವನ್ನು ತೆಗೆದುಬಿಟ್ಟು ಈಗ ಬ್ರಿಡ್ಜ್ ಅಂತ ಮಾಡಿದ್ದಾರೆ. ಆ ಬ್ರಿಡ್ಜ್ ಕ್ಲಾಸಲ್ಲಿ ನನಗೆ ಶ್ಯಾಮಲ ಟೀಚರ್ ಅಂತ ಇದ್ರು. ನಮ್ಮ ಮಾಜಿ ಸೆಕ್ರೆಟರಿ ರಾಜೇಂದ್ರ ಸರ್ ತಂಗಿ, ಅವರು ಕಸಿನ್ ಶ್ಯಾಮಲ ಟೀಚರ್ ಅಂತ. ಅವ್ರು ನೀವು ನೆನೆಸ್ಕೋಬೇಕಾಗುತ್ತೆ. ಅವರು ಬ್ರಿಡ್ಜ್ ಕ್ಲಾಸಲ್ಲಿ ವಿತಿನ್ 3 months ಅಲ್ಲಿ ನನಗೆ ಹೇಳ್ಕೊಟ್ಟಿದ್ರು ಮ್ಯಾಥ್ಸ್. ಅದಕ್ಕೂ ಮೊದಲು ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರೀ ಸ್ಕೂಲಲ್ಲೇ ಇಂಟ್ರೊಡ್ಯೂಸ್ ಮಾಡಿದ್ರು ನನಗೆ. ಅನಂತ್ ಸರ್ ಆಗಲಿ ಅಥವಾ ಅನಿತಾ ಮೇಡಮ್ ಆಗಲಿ, ಇವ್ರು ನನಗೆ ಮ್ಯಾಥ್ಸ್ ಬೋರ್ಡ್ ಇಂಟ್ರೊಡ್ಯೂಸ್ ಮಾಡಿ ನಂಬರ್ಸ್ ಅವ್ರ ಹೇಳ್ಕೊಟ್ಟಿದ್ರು. ಅದು ಶ್ಯಾಮಲ ಟೀಚರ್ ಅಂತ ಇದ್ರು. ಅವ್ರನ್ನ ನಾನು ನೆನ್ಸ್ಕೋಬೇಕು ಇವತ್ತು ನಾನು. ಅವ್ರು ನನಗೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ನನಗೆ ಹೇಳ್ಕೊಟ್ರು. ನನಗೆ ಆ ಥರ ಫಸ್ಟ್ ಅಡಿಷನ್ 3 digits, 2 digits, ಸಿಂಗಲ್ ಡಿಜಿಟ್ಸು, ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಟ್ರಾಕ್ಷನ್, ಡಿವಿಷನ್ ಎಲ್ಲ ಹೇಳ್ಕೊಟ್ರು ನನಗೆ. ಅದು ಕಲ್ತ್ಕೊಂಡು ನಾನು ಮುಂದೆ ಡೆವಲಪ್ ಮಾಡ್ಕೊಂಡು ಹೋದೆ. ನಾನು ಭಾಳ ಶ್ರಮ ಪಟ್ಟೆ. ಅದು ತಮಾಷೆ ಮಾತಲ್ಲ, ಅದು ಸುಮ್ಮನೆ ಕೆಲಸ ಎಲ್ಲ, ಹಾರ್ಡ್ ವರ್ಕ್ ತುಂಬ ಮಾಡಬೇಕಾಗುತ್ತೆ. ಹೌದು ಸರ್, ಇದು ಅದು ತುಂಬಾ ಇದು ಒಂದ್ ರೀತಿ ಹಾರ್ಡ್ ವರ್ಕ್ ಯಾವುದು. ಆಮೇಲೆ ನೀವು ಮಾರ್ಬಲ್ ಬೋರ್ಡ್ ಅಂದಾಗ ಇದು ನಂಗೆ ಇವತ್ತಿಗೂ ಕೂಡ ನಾನು ಫಸ್ಟ್ ಟೈಮ್ ಆ ಮಾರ್ಬಲ್ ಮಾರ್ಬಲ್ ಬೋರ್ಡ್ ನಾನು ನೋಡಿದ್ದು, ಅದು ಇವತ್ತು ಜ್ಞಾಪಿಸ್ಕೊಂಡ್ರೆ ನಂಗೆ ನಗು ಬರುತ್ತೆ. ಅವತ್ತು ಏನಾಗಿತ್ತು ಅಂದ್ರೆ, ಅವತ್ತು ನಾನು ಸ್ಕೂಲಿಗೆ ಸೇರೋದು ಎಷ್ಟು ದಿನ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ನೀವು ಎಷ್ಟೋ ಸತಿ ಕ್ಲಾಸಿಗೆ ಬಂದಿರೋ, ನೀವು ಫಸ್ಟ್ ಟೈಮ್ ಇದು ಮಾರ್ಬಲ್ ಬೋರ್ಡ್ ಅನ್ನೋದನ್ನ ನೀವು ತಗೊಂಡ್ ಬಂದಿದ್ರಿ. ಫಸ್ಟ್ ಇದು ಆ ಬೆಂಚಲ್ಲಿ ಫಸ್ಟಿಗೆ ನಾನು ಕೂತಿದ್ದೆ. ಇದು ನೀವು ನನ್ನ ಹತ್ರ ಕರೆದು ನಂಗೆ ಕೈಗೆ ಗೋಲಿ ಕೊಟ್ರಿ. ಇದು ಅಫ್ಕೋರ್ಸ್ ನಮಗ್ ಗೊತ್ತಿರೋ ಗೋಲಿ ಯಾವ್ದು ಅಂದ್ರೆ ಇದು ರೌಂಡ್ ನಾವೇನು ಈ 32 ಗೋಲಿ ಹಾಕೊಂಡು ನಾಡ್ತೀವಿ, ಅದು ನಂಗೆ ಗೊತ್ತಿತ್ತು. ಸೊ ನಾನು ಅದಕ್ಕೆ ನಿಮ್ಮನ್ನ ಕೇಳಿದ್ದೆ, ಸರ್ ನೀವು ಈ ಗೋಲಿ ಬೋರ್ಡ್ ಅಲ್ಲಿ ನೀವು ಆಟ ಆಡ್ಬಿಟ್ಟು ಇದು ಬರೀ ಒಂದು ಗೋಲಿ ಉಳಿಸೋದನ್ನ ನೀವು ನಂಗೆ ಹೇಳ್ಕೊಡ್ತೀರಾ ಅಂತ ನಿಮ್ಮನ್ನ ಕೇಳಿದ್ದೆ. ಆಗ ನೀವು ನನ್ಗೆ ಇಲ್ಲ ಅಂತ ಹೇಳಿದ್ರಿ. ಬಟ್ ಆಮೇಲೆ ನೀವು ನನ್ಗೆ ಅಂದ್ರೆ ಇದು ಆಗ ನಾನು ತುಂಬಾ ಚಿಕ್ಕವನಿದ್ದು, ನೀವು ನನಗೆ ಒಟ್ಟ ಬ್ರೈನ್ ನ ಕಲಿಸ್ಬೇಕಿತ್ತು. ನೀವು ನನಗೆ ಏನ್ ಹೇಳಿದ್ರಿ ಅಂದ್ರೆ, ನೀನ್ ಕರೆಕ್ಟ್ ಆಗಿ ನಾನು ಹೇಳೋ ಪಾಠ ಕಲ್ತ್ರೆ ಇದು ನಿಂಗೆ ಮಾರ್ಬಲ್ ಬೋರ್ಡ್ ನ ರೂಮಿಗೆ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದ್ರಿ.
ಅದಕ್ಕಾರ ನನ್ ಕಲಿಬೇಕಲ್ಲ ಅಂತ ಅನ್ಸ್ತಿತ್ತು ನಂಗಾಗ. ನೀವು ಆ ತರದ್ದೆಲ್ಲ ಟೆಕ್ನಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರಿ. ನಿಮ್ಮ ಇದು ನಿಮ್ಮ ಎಷ್ಟೋ ಕ್ಲಾಸ್ಗಳು ನನಗೆ ಇನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನೀವು ಫಸ್ಟ್ ಟೈಮ್ ಇದು 7th ಗೈಡ್ ಸ್ಲೇಟ್ ಅದನ್ನ ನೀವು ತಗೊಂಡ್ ಬಂದಿದ್ದು ನಂಗೆ, ನೀವು ಆ ಸ್ಟೈಲಸ್ ಅನ್ನ ತೋರಿಸಿದ್ದು, ಆಮೇಲೆ ನಿಮ್ಮ ಕ್ಲಾಸು ನೀವು ಎಷ್ಟೇ ನೀವು ಎಷ್ಟು ಸ್ಟ್ರಿಕ್ಟ್ ಆಗಿ ಎಷ್ಟು ಚೆನ್ನಾಗಿ ನೀವು ಹೇಳ್ಕೊಡ್ತಿದ್ದೀವಿ ಅಂದ್ರೆ ಅದೊಂದು ಆರ್ಗನೈಸ್ಡ್ ಮೆಥಡ್ ಅನ್ನೋದೇನಿದೆ. ಈಗ ನಾನ್ ಇವತ್ತು ನಾನು ಇಂಟರ್ ಪಾಯಿಂಟ್ಗೆ ಏನಾರು ಒಂದು ಸೀಟ್ ಹಾಕಿದ್ರೆ ಅದು ಹಿಂಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋವರೆಗೂ ನಂಗೆ ಅದು ಸಮಾಧಾನ ಇಲ್ಲ. ನೀವು ನಮ್ಗೆ ಹಂಗ್ ಕಲ್ಸಿದ್ರಿ. ಸರಿ, ಕ್ವಶನ್ ಏನು ಅಂದ್ರೆ, ಈ ಮಾರ್ಬಲ್ ಬೋರ್ಡ್ ಅನ್ನೋದು ಅದು ನೀವಿದ್ದಾಗ್ಲೂ ಇತ್ತ ಅಥವಾ ಅದು ಏನಾರು ಈಗ 9 ಇದು ಈಗ ನೀವು ಟೀಚರ್ ಬಂದ ಹಾ ಸರ್ ಹೌದು ನಾವಿದಲ್ಲಿ ಇತ್ತು ಅದು ನನಗೇನ್ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಮಾರ್ಬಲ್ ಬೋರ್ಡ್ ಕೊಡ್ಲಿಲ್ಲ. ನಾನು ಮಾರ್ಬಲ್ ಬೋರ್ಡ್ ಕಲ್ತವಲ್ಲ, ನಾನು ಅದನ್ನ ಟ್ರೈನಿಂಗ್ ತಗೊಂಡು ಕಲ್ತ್ಕೊಂಡೆ. ಮಕ್ಕಳು ನಾನು ಟೀಚರ್ ಅನ್ನ ಕಲ್ತ್ಕೊಂಡಿದ್ದೆ. ನನಗೆ ಡೈರೆಕ್ಟ್ ಸ್ವಲ್ಪ ಕಾಣ್ತಾ ಇತ್ತು. ಆ ಸ್ಟೇಟ್ ನನಗೆ ಡೈರೆಕ್ಟ್ ಸ್ಟೇಟೇ ಕೊಟ್ಟಿದ್ರು. ನನಗೆ ಅನಂತ್ ಸರ್ ಆಗಲಿ ನಮ್ಮ ಅನಿತಾ ಮೇಡಮ್ ಆಗಲಿ ನಂಗೆ ಡೈರೆಕ್ಟ್ ಸ್ಟೇಟೇ ಕೊಟ್ಟಿದ್ರು. ಆದ್ರೆ ನೀವು ಸ್ಟೇಟ್ ಓದ್ ಬಂದವ ನಾನು 16 ವರ್ಷ ಆಗಿತ್ತು ನಂಗೆ ಬಂದಾಗ. ಇದ್ರ ಡೈರೆಕ್ಟ್ ಕಲಿಯಪ್ಪ ನೀನು ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಸ್ಟೇಟ್ ಫಿಕ್ಸ್ ಮಾಡೋದು, ಪೇಪರ್ ಫಿಕ್ಸ್ ಮಾಡೋದು ಹೇಳ್ಕೊಟ್ರು ನನಗೆ. ಹೇಗೆ ಹೌ ಟು ಫಿಕ್ಸ್ ಅ ಪೇಪರ್ ಅಂತ ಅದು ಹೇಳ್ಕೊಟ್ಟು, ಕ್ಲ್ಯಾಂಪ್ ಎಲ್ಲ ಹಾಕಿ, ಸ್ಕ್ರೂ ಎಲ್ಲ ಹಾಕಿ, ಗೈಡ್ ಸೆಟ್ ಮಾಡಿ ಅದೆಲ್ಲ ಹೇಳ್ಕೊಟ್ರು. ಅದು ಭಾಳ ಚೆನ್ನಾಗಿ ಅವಾಗ ಅದು ಸ್ವಲ್ಪ ಕಾಣ್ತಾ ಇತ್ತು. ಆ ಕಾರಣದಲ್ಲಿ ನಾನು ಅಡ್ವಾಂಟೇಜ್ ತಗೊಂಡು ನಾನು ರೈಟ್ ಸೈಡ್ಗೆ 1 2 3 ತಿಕ್ಕಬೇಕು, ಲೆಫ್ಟ್ ಸೈಡ್ಗೆ 4 5 6 ತಿಕ್ಕಬೇಕು ಅಂತೇಳಿ ನನಗೆ ಹೇಳ್ಕೊಟ್ರು. A1 B1 ಕಲಿತಿದೆಯಲ್ಲ ಅದನ್ನು ಕೂಡ ಅಷ್ಟೇ ಭಾಳ ಚೆನ್ನಾಗಿ ಭಾಳ ಪಾಠ ನೀಟಾಗಿ ಕಲ್ತ್ಕೊಂಡೆ, ಭಾಳ ಪಾಠ ಕಲ್ತ್ಕೊಂಡೆ. 1 ತಿಂಗಳ 11 ದಿನ ನಾನು ಪ್ರಿ-KG ಓದ್ದೆ. ನಾನು 16 ವರ್ಷ, ನಾನು 16 ಇಯರ್ಸ್ ಓಲ್ಡ್ ಬಾಯ್. ಹೇಳ್ಕೊಳಕ್ಕೆ ನನಗೆ ಏನಾಗುತ್ತೆ ಗೊತ್ತಿಲ್ಲ, ನನಗೆ ಏನೋ ಹೇಳ್ಕೊಳಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಅಷ್ಟರಲ್ಲಿ 6 ವರ್ಷ ಕಲಿತು ಅಪ್ ಟು 4th ಲೈನ್ ಕಲ್ತ್ಕೊಂಡೆ ನಾನು ಎಲ್ಲಿ ಪ್ರಿ-KG ಇದ್ದಾಗ. ಆಮೇಲೆ ದೇವಿ ಟೀಚರ್ ಬಂದರು, ಬ್ರಿಡ್ಜ್ ಕ್ಲಾಸ್ ಅಡಲ್ಟ್ ಸೆಕ್ಷನ್ ಬಂದರು. ಅವ್ರು 5th ಲೈನ್ ಶುರು ಮಾಡಿದ್ರು. 5th ಲೈನ್ ಅಬ್ರಿವೇಷನ್ ತನಕ ಕಲ್ತ್ಕೊಂಡೆ. ವಿದಿನ್ 3.5 ಮಂತ್ಸಲ್ಲಿ 4.5 ಮಂತ್ಸಲ್ಲಿ ಬ್ರೇಲ್ ಮುಗಿಸ್ಕೊಂಡೆ. ಆ ಥರ ಮಾರ್ಬಲ್ ಬೋರ್ಡ್ ನೀವು ರಜಸ್ವಿ ನೀವು ಹೇಳಿದಾಗೆ ಮಾರ್ಬಲ್ ಬೋರ್ಡ್ ನನಗೆ ಇಂಟ್ರೊಡ್ಯೂಸ್ ಆಗಿಲ್ಲ. ನಾನು ಮಕ್ಕಳಿಗೆ ಪ್ರೀ ಬ್ರೇಲ್ ಸ್ಕಿಲ್ ಅಂತ ನಾನು ಆಗಲೇ ಹೇಳಿದೆ. ಆ ಬೇಸಿಕ್ ಸ್ಕಿಲ್ ಪ್ರೀ ಬ್ರೇಲ್ ಸ್ಕಿಲ್ಲಲ್ಲಿ ಮಾರ್ಬಲ್ ಬೋರ್ಡು ಮತ್ತೆ ಪೆಗ್ ಬೋರ್ಡ್ ಅಂತ ಬರುತ್ತೆ, ಸಣ್ಣದು ಪೆಗ್ ಬೋರ್ಡ್ ಅಂತ ಬರುತ್ತೆ, ಇನ್ನೂ ಸಣ್ಣದು ಪಿನ್ ಬೋರ್ಡ್ ಅಂತ ಬರುತ್ತೆ. ಅದನ್ನ 3-4 ನಾನು ಕಲ್ತ್ಕೊಂಡು ನಮ್ಮ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡೆ, ಅಡಾಪ್ಟ್ ಮಾಡ್ಕೊಂಡೆ. ನೀವೆಲ್ಲ ಸ್ಟೂಡೆಂಟ್ ಅಂತ. ಓಕೆ ಸರ್, ಈಗ ಇತ್ತೀಚಿನ ದಿನಗಳಲ್ಲಿ ಬ್ರೈಲ್ ಯಾವ ಕಡೆ ಸಾಕ್ತಾ ಇದೆ ಅಂತ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ ಸರ್. ಯಾಕಂದ್ರೆ ಎಷ್ಟೊಂದ್ ಜನ ಈಗಿನ ಸಂದರ್ಭಗಳಲ್ಲಿ ಆನ್ಲೈನ್ ಅಲ್ಲಿ ಅಂದ್ರೆ ಈ ಲ್ಯಾಪ್ಟಾಪ್, ಕಂಪ್ಯೂಟರ್, ಮೊಬೈಲ್ಗಳೆಲ್ಲ ಬಳಸ್ತಾ ಇರೋದ್ರಿಂದ ಬ್ರೈಲ್ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ನಂಗೆ ಅನ್ಸುತ್ತೆ ಸರ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಬ್ರೈಲ್ ಅವನತಿ ಆಗ್ಬಿಡುತ್ತಾ, ಬ್ರೈಲ್ ಇದು ಉಳಿಯುತ್ತಾ ಮುಂದಕ್ಕೆ? ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಸರ್? ಬ್ರೈಲ್ ಅವನತಿ ಯಾವ ಡಿವೈಸ್ಗಳು ಕಾರಣ ಇದೆ. ಯಾಕಂದ್ರೆ ಬ್ರೈಲ್ ಉಳಿಸ್ಬೇಕಾಗಿದೆ. ನಾವು ಬ್ರೈಲ್ ನಾವು ಬ್ರೈಲ್ ಉಳಿಸ್ಬೇಕಾಗಿದೆ. ಅಟ್ಲೀಸ್ಟ್ ಬೇಸಿಕ್ ಬ್ರೈಲ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಲೇಬೇಕು. ಬೇಸಿಕ್ ಬ್ರೈಲ್ ಡಿವೈಸ್ ಎಲ್ಲ ನಿಮ್ಗೆ ಹೆಲ್ಪ್ ಆಗಲ್ಲ, ಹೌದಾ? ಈಗ ನೀವು ಕಾಲೇಜಲ್ಲಿ ಕಂಪ್ಯೂಟರ್ ತಗೊಂಡು ಹೋಗ್ತೀರಾ ಬ್ರೈಲ್ ಬರೆಯೋಕ್ಕೆ ಕಾಲೇಜಲ್ಲಿ, ಅಥವಾ ದೊಡ್ಡ ದೊಡ್ಡ ಲ್ಯಾಪ್ಟಾಪ್ ತಗೊಂಡು ಹೋಗ್ತೀರಾ, ದೊಡ್ಡ ಟ್ಯಾಬ್ ತಗೊಂಡು ಹೋಗ್ತೀರಾ ಕಾಲೇಜಲ್ಲಿ, ಟೈಪ್ ರೈಟರ್ ತಗೊಂಡು ಹೋಗ್ತೀರಾ ಕಾಲೇಜ್ಗೆ ಬ್ರೈಲ್ ಬರೆಯೋಕ್ಕೆ. ಒಂದು ಸ್ಲೇಟು, 10 ಪೇಪರ್ ಶೀಟ್, ಒಂದು ಸ್ಟೈಲಸ್ ಇಟ್ಕೊಂಡ್ರೆ ಅಟ್ಲೀಸ್ಟ್ ನೀವು ಕಾಲೇಜ್ಗಳಲ್ಲಿ ನೋಡಿದ್ರು ಪಾಯಿಂಟ್ಸ್ ನೋಟ್ ಮಾಡ್ಕೋಬೋದಾ? ಇಂಪಾರ್ಟೆಂಟ್ ಪಾಯಿಂಟ್ಸ್ ಆದ್ರೂ ಬರ್ಕೋಬಹುದು. ಇಂಪಾರ್ಟೆಂಟ್ ಬರ್ಕೊಂಡು ಆಮೇಲೆ ಎಲಾಬ್ರೇಷನ್ ಮಾಡ್ಕೋಬೋದಾ ಕಾಲೇಜಲ್ಲಿ? ದೊಡ್ಡ ಡಿವೈಸ್ ತಗೊಂಡು ಹೋಗಿ ನೀವು, ಅದು ಚಾರ್ಜ್ ಇಲ್ಲ. ಈಗ ನೀವು ಮೊಬೈಲ್ ರೆಕಾರ್ಡ್ ಮಾಡೋಕೆ ಎಷ್ಟು ಕಷ್ಟಪಟ್ಟರೆ ಪಾಪ, ಚಾರ್ಜ್ ಇರಲ್ಲ, ಅದು ಇನ್ನೇನೋ ಟೆಕ್ನಿಕಲ್ ತೊಂದರೆ ಆಗುತ್ತೆ. ಆ ಕಾಲೇಜಲ್ಲಿ ಆ ಡಿವೈಸ್ ಹೆಲ್ಪ್ ಮಾಡುತ್ತೆ ನಿಮಗೆ. ಎಷ್ಟು ಯೋಚನೆ ಮಾಡಿ. ಅಟ್ಲೀಸ್ಟ್ ಬೇಸಿಕ್ ಬ್ರೈಲ್ 1 to 7 ತನಕ ಬ್ರೈಲ್ ಇದ್ರೆ, ನಮ್ಮ ಸ್ಕೂಲಲ್ಲಿ ನಾವು 1 to 9 ತನಕ ಬ್ರೈಲ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದೊಂದು ವಾರಕ್ಕೊಂದು ಬ್ರೈಲ್ ಹಾಕಿದ್ದೀವಿ 1 to 9. ಯಾವ ಟೀಚರ್ ಫ್ರೀ ಇರ್ತಾರೆ ಆ ಟೀಚರ್ಸ್ ಹೋಗಿ ಒಂದೊಂದು ಕ್ಲಾಸ್ಗೆ ಮಕ್ಕಳು ಎಲ್ಲಿವರೆಗೆ ಬ್ರೈಲ್ ಕಲ್ತಿದ್ದಾರೆ, ಎಲ್ಲಿ ಬ್ರೈಲ್ ಸ್ಟಾಪ್ ಮಾಡಿದ್ದಾರೆ, ಅಟ್ಲೀಸ್ಟ್ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಮ್ಮ ಶಾಲೆ ಮಕ್ಕಳಿಗೆ. ಅದು ಹೇಳ್ಕೊಂಡು ತುಂಬ ಸಂತೋಷ ಆಗುತ್ತೆ. ನಾನು ಅಫ್ಕೋರ್ಸ್ 1 to 5 ತಗೋತೀನಿ ಬ್ರೈಲ್. 3, 4, 5 ಕ್ಲಾಸ್ ನಾನು ತಗೋತೀನಿ, ತಗೋತೀನಿ ಮಾಮೂಲಿ ರೆಗ್ಯುಲರ್ ಸ್ಕೂಲಲ್ಲಿ. 6, 7, 8, 9ನೇ ಕ್ಲಾಸ್ಗೆ ವಾರಕ್ಕೆ ಒಂದೊಂದು ಪೀರಿಯಡ್ 2 ಪೀರಿಯಡ್ ಟೀಚರ್ ಅಬ್ಸೆಂಟ್ ಆದಾಗ, ಟೀಚರ್ ಫ್ರೀ ಬರಲಿಲ್ಲ ಅಂದಾಗ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಾರೆ. ಆಗ ಬ್ರೈಲ್ ಟೀಚರ್ ಹೋಗಿ ನಮ್ಮ ಮಕ್ಕಳಿಗೆ ಬ್ರೈಲ್ ಪಾಠ ಮಾಡ್ತಾರೆ. ಎಲ್ಲಿ ಬ್ರೈಲ್ ಸ್ಟಾಪ್ ಆಗಿದೆ ಅಂತ, ಅಲ್ಲಿಗೆ ಎಲ್ಲಿ ಮಕ್ಕಳು ಬ್ರೈಲ್ ನಿಲ್ಲಿಸಿದ್ದಾರೆ ಅಲ್ಲಿ ಬ್ರೈಲ್ ಕಂಟಿನ್ಯೂ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಸ್ಕೂಲ್ ಮಕ್ಕಳಿಗೆ ನಾವು ಮಾಡಿಕೊಟ್ಟಿದ್ವಿ. ಡಿವೈಸು ಇವೆಷ್ಟೇ ಅಡ್ವಾನ್ಸ್ ಸೈನ್ಸ್ ಟೆಕ್ನಾಲಜಿ ಅಡ್ವಾನ್ಸ್ ಆದರೂ ಕೂಡ ಬ್ರೈಲ್ ನಾವು ಬಿಡೋಕ್ಕಾಗಲ್ಲ. ಬ್ರೈಲ್ ಬೇಕು, ಬೇಸಿಕ್ ಕಲೀಲೇಬೇಕು, ಮಕ್ಕಳು ಕಲಿಸ್ಲೇಬೇಕು ನಾವು ಟೀಚರ್ ಆದವರು. ಸರ್ ಹಾಗೆ ಬ್ರೈಲ್ ಈಗ ಮುಂದುವರೆದಂಗೆ ಎಷ್ಟೊಂದ್ ಜನ ಬ್ರೈಲ್ ಓಕೆ ಬೇಸಿಕ್ ಬ್ರೈಲ್ ಪ್ರೈಮರಿ ಸ್ಕೂಲ್ ಟೈಮ್ ಅಲ್ಲಿ ಕಲ್ತ್ಕೊಳ್ತಾರೆ, ಮತ್ತೆ ಮುಂದಿನ ದಿನಗಳಲ್ಲಿ ಬಳಸಲ್ಲ. ಅಂದ್ರೆ
ಎಜುಕೇಶನ್ ಆಯ್ತು, ನನ್ ಬ್ರೈಲ್ ಮುಗೀತು. ಆದ್ರ ಬ್ರೈಲ್ ಸ್ಲೇಟ್ ಕೂಡ ಅವ್ರ ಮನೆಯಲ್ಲಿ ಇರಲ್ಲ. ಇದಕ್ಕೆ ಪರಿಹಾರ ಏನು? ಬ್ರೈಲ್ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರಲ್ಲ ಸರ್. ಅದು ಅವ್ರ ವೈಯಕ್ತಿಕ ವಿಚಾರ. ನಾವು ಅದನ್ನ ನಾವು ಸ್ಕೂಲ್ ಹೋಗಿ ಹೇಳ್ತೀವಿ, ನಾವು ಕಲಿಸ್ಕೊಂಡದ ವಿದ್ಯೆ ನಿಮ್ಮ ಜೀವನದ ಕೊನೆಯ ಉಸಿರಿರೋ ತನಕ, ಸಾಯೋ ತನಕ ಶಾಶ್ವತವಾಗಿರಬೇಕು. ನಾನು ಹೇಳಿದೆ, ನನ್ನ ಜೀವನ ಕೊನೆಯ ತನಕ ನಾನು ಉಸಿರಿರೋ ತನಕ ಬ್ರೈಲ್ ಕೊಡ್ತಾ ಇರ್ತೀನಿ ನಾನು. ಕಲ್ತು ವಿದ್ಯೆ ಮರ್ತು ಬಿಡೋಕೆ ನಾವು ಏನ್ ಕಲಿಸ್ತೀವಿ? ಮರ್ತು ಬಿಡೋಕಲ್ಲ ಕಲಿಯೋದು. ನಾವು ದಿನ ಯಾಕೆ ಊಟ ಮಾಡ್ಬೇಕು, ದಿನ ಯಾಕೆ ಟಿಫನ್ ಮಾಡ್ಬೇಕು, ದಿನ ಯಾಕೆ ಬ್ರೇಕ್ಫಾಸ್ಟ್ ಮಾಡ್ಬೇಕು, ದಿವಸ ಯಾಕೆ ಸ್ನಾನ ಮಾಡ್ಬೇಕು? ಹಂಗಿರ್ಬೋದಲ್ಲ. ಕಲ್ತು ವಿದ್ಯೆನ ಯಾವ ಕಾರಣಕ್ಕೂ ನಾವು ಮರೆಯೋಕಲ್ಲ. ವಿದ್ಯೆ ಕಲಿಸೋದು ಅವ್ರ ಜೀವನ ಕೊನೆಯಲ್ಲಿ ಎಲ್ಲಿವರೆಗೂ ಅವ್ರಿಗೆ ಬರೆಯೋಕ್ಕಾಗುತ್ತೆ, ಶಕ್ತಿ ಇದೆ, ಕೈಯಲ್ಲಿ ಶಕ್ತಿ ಇದೆ, ಅಲ್ಲಿವರೆಗೂ ಅವ್ರು ಬರೀಲಿ. ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಏನಾದ್ರು ಬರೀಲಿ, ವಾಟ್ ಎವರ್ ಇಟ್ ಈಸ್, ಏನಾದ್ರು ಬರೀಲಿ, ಬರ್ದದನ್ನೇ ಓದ್ಲಿ ಸಾಕು. ಅಷ್ಟು ಮಾಡ್ರೆ ಎಷ್ಟೋ ಇಂಪ್ರೂವ್ ಆಗುತ್ತೆ ಬ್ರೈನ್ಗಳು. ಮುಂದೆ ಎಷ್ಟೋ ಉದ್ಧಾರ ಆಗುತ್ತೆ. ಬ್ರೈನ್ಗಳು ಎಷ್ಟೋ ಉದ್ಧಾರ ಆಗ್ತಾರೆ. ನಾವು ಎಲ್ಲ ಟೈಮಲ್ಲೂ ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಕರೆಂಟ್ ಹೋಗುತ್ತೆ, ಕರೆಂಟ್ ಚಾರ್ಜ್ ಆಗಿರಲ್ಲ, ಸೆಲ್ ಹೋಗಿರುತ್ತೆ. ಇದೆಲ್ಲ ಟೆಕ್ನಾಲಜಿಗಳು ಇವತ್ತು ಇರೋದು ನಾಳೆ ಇರಲ್ಲ, ಹೇಳಕ್ಕಾಗಲ್ಲ. ಟೆಕ್ನಾಲಜಿ ನಾವು ಫುಲ್ ಡಿಪೆಂಡ್ ಆಗಿರೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಕೈಗೆ ಒಂದು ಕೆಲಸ ಕೊಟ್ಟರೆ ನಮ್ಮ ಕೈ ವ್ಯಾಯಾಮ ಆಗುತ್ತೆ, ಎಕ್ಸರ್ಸೈಸ್ ಆಗುತ್ತೆ. ಆದ್ರಿಂದ ಬ್ರೈಲ್ನ ದಯವಿಟ್ಟು ಮರಿಬೇಡಿ, ಬ್ರೈಲ್ ಉಳಿಸಿ, ಬ್ರೈಲ್ನ ಅಳಿಸಬೇಡಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ಈ ಬ್ರೈಲ್ ನ ಕಲ್ಸೋದಕ್ಕೆ ಈಗ ಕೆಲವು ಡಿವೈಸ್ ಗಳಂತ ಬಂದಿದೆ. ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಆನಿ ಅಂತ ಒಂದು ಡಿವೈಸ್ ಇದೆ. ನೀವು ಆ ಡಿವೈಸ್ ನೋಡಿದೀರಾ ಅನ್ಕೋತೀನಿ. ಸೊ ಈಗ ನಿಮ್ಮ ಪ್ರಕಾರ ಬ್ರೈಲ್ ಕಲಿಸೋದಕ್ಕೆ ಒಬ್ಬ ಶಿಕ್ಷಕ ಬೆಸ್ಟಾ ಅಥವಾ ಒಂದು ಡಿವೈಸ್ ಬೆಸ್ಟಾ, ಮತ್ತೆ ಯಾಕೆ ಅಂತ ನಿಮ್ಮ ಒಪಿನಿಯನ್ ಏನು ಸರ್? ಯಾವುದೇ ಶಿಕ್ಷಕ ಆದ್ರೂ, ಯಾವುದೇ ಡಿವೈಸ್ ಬಂದ್ರು ಕೂಡ ಅದಕ್ಕೊಬ್ಬ ಶಿಕ್ಷಕ ಇರಲೇಬೇಕೆ? ಆನಿಬಲ್ ಬಂದ್ರೆ ಆನಿಬಲ್ ಕಲಿಸ್ಬೇಕಾದ್ರೆ ಆ ಆನಿಬಲ್ ಕಲ್ಸೋಕೆ ಒಬ್ಬ ಶಿಕ್ಷಕ ಬೇಕಾ? ಅವ್ನು ಟ್ರೈನಿಂಗ್ ತಗೊಳ್ಳೇಬೇಕು. ಅದಕ್ಕೆ ಹೇಳಿ, ಟ್ರೈನಿಂಗ್ ತಗೊಳ್ಳೇಬೇಕು. ಟ್ರೈನಿಂಗ್ ಆನಿಬಲ್ ಡೈರೆಕ್ಟ್ ಕನೆಕ್ಟ್ ಮಾಡ್ತಾರೆ, ಮಕ್ಳಿಗೆ ಬೇಗ ಕಲಿಸ್ಬಿಡುತ್ತೆ ಆನಿಬಲ್. ಅದಕ್ಕೊಬ್ಬ ಶಿಕ್ಷಕ ಬೇಕಲ್ವಾ? ಟ್ರೈನ್ಡ್ ಪರ್ಸನ್ ಬೇಕಲ್ವಾ? ಆ ಶಿಕ್ಷಕ ಆದನು ಆನಿಬಲ್ ಅಲ್ಲಿ ಎಷ್ಟು ಅವಕಾಶ ಇದೆ, ಎಷ್ಟು ಕಲಿಯಕ್ಕಾಗುತ್ತೆ ಮ್ಯಾಕ್ಸಿಮಮ್ ಮಕ್ಕಳಿಗೆ, ಅಷ್ಟನ್ನ ಅವಷ್ಟು ಕಲ್ತ್ಕೊಂಡು ಆ ಶಿಕ್ಷಕ ಆದವರು ಅಷ್ಟು ಕಲ್ತ್ಕೊಂಡು ಮಕ್ಕಳಿಗೆ ಅಷ್ಟು ಮಟ್ಟಿಗೆ ಹೇಳ್ಕೊಡ್ಬೇಕಾಗುತ್ತೆ. ಒಬ್ಬ ಶಿಕ್ಷಕ ಬೇಕಾಗುತ್ತೆ. ಆನಿಬಲ್ ಫುಲ್ ಬೇಗ ಹೇಳ್ಕೊಡುತ್ತೆ ಅಂತ ಹೇಳಕ್ಕಾಗಲ್ಲ. ಎಲ್ಲಿವರೆಗೂ ಟೈಪ್ ಮಾಡೋಕ್ಕಾಗುತ್ತೆ, ಎಲ್ಲಿವರೆಗೂ ಲೋಡ್ ಮಾಡಿರ್ತಾರೆ ಅಲ್ಲಿವರೆಗೂ ಮಾತ್ರ ಹೇಳ್ಕೊಡುತ್ತೆ. ಆ ಥರ ಅಬ್ರಿವೇಷನ್ ಆಗಲಿ, ಡಬಲ್ ಸೆಲ್ ಆಗಲಿ, 7th ಏಲ್ ಆಗಲಿ, ವಿತ್ ಎಕ್ಸಾಂಪಲ್ಸ್, ಲಾಟ್ ಆಫ್ ಎಕ್ಸಾಂಪಲ್ಸ್ ಕೊಡೋದಾಗ್ಲಿ, ಅದನ್ನ ನಾವು ಶಿಕ್ಷಕರು ಹೇಳ್ಕೊಡ್ಲೇಬೇಕಾಗುತ್ತೆ ಮಕ್ಕಳ ಡೆವಲಪ್ಮೆಂಟ್ಗೋಸ್ಕರ. ಆನಿಯಲ್ಲಿ ಎಷ್ಟು ಕಲಿಯೋದು ಅಷ್ಟು ಕಲಿಸ್ತಾರೆ, ಶಿಕ್ಷಕರು ಅಷ್ಟು ಕಲಿಸ್ತಾರೆ. ಆನಿಬಲ್ ಚಿಕ್ಕ ಪ್ರೈಮರಿ ಕ್ಲಾಸ್ಗೆ ಹೆಲ್ಪ್ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಬೇಸಿಕ್ ಲರ್ನಿಂಗ್ಸ್ಗಳ ಭಾಳ ಹೆಲ್ಪ್ ಆಗುತ್ತೆ ಆನಿಬಲ್. ನಮ್ಮಲ್ಲಿ ಆನಿಬಲ್ ಇದೆ, ಒಂದು ನೋಡಿ, ನೀವು ಯಾರಾದ್ರು ಬಂದು ನೋಡಿ. ಅದ್ರ ಟೀಚರ್ಸ್ ಅಂತ ಇರ್ತಾರೆ, ಹೇಳ್ಕೊಡೋಕೆ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅವ್ರು ಹೇಳ್ಕೊಡ್ತಾರೆ. ಮುಂದಿನ ಪ್ರಶ್ನೆ. ಧನ್ಯವಾದಗಳು ಸರ್. ಹಾಗೆ ಈ ಕೊನೆ ಒಂದು ಪ್ರಶ್ನೆ ನನಗೆ ಇನ್ನೊಂದೇನು ಅನಿಸ್ತಿದೆ ಅಂದ್ರೆ, ಈಗ ಬ್ರೈಲು ನಾವು ಕೆಲವರು ಅಂದ್ರೆ ತುಂಬಾ ಕಡಿಮೆ ಜನ ನಮ್ಗೆ ಬ್ರೈಲು ದೃಷ್ಟಿ ಉಳ್ಳವರು ಯಾವ ಸ್ಪೀಡಲ್ಲಿ ಬರೀತಾರೆ ಅವ್ರ ಅಕ್ಷರಗಳನ್ನ, ಅಷ್ಟೇ ಸ್ಪೀಡ್ ಪಿಕಪ್ ಮಾಡಕ್ ಆಗುವಂತವ್ರು ತುಂಬಾ ಕಡಿಮೆ ಜನ ಇರ್ತಾರೆ. ಇದು ಹೇಗೆ ಸರಿದೂಗಿಸಬಹುದು? ಅಂದ್ರೆ ಎಷ್ಟೊಂದು ಟೈಮ್ ಕಾಲೇಜ್ಗಳಲ್ಲಿ ಆ ವೇಗವನ್ನು ಡಿಕ್ಟೇಟ್ ಮಾಡೋ ವೇಗವನ್ನ ಸರಿದೂಗಿಸೋಕೆ ತುಂಬಾ ಕಷ್ಟ ಆಗುತ್ತೆ. ಇದು ಒಂದು ಸತತ ಪ್ರಯತ್ನ, ಅಭ್ಯಾಸ ಅಂತ ಹೇಳ್ಬೋದು. ಅದು ಹೊರತುಪಡಿಸಿದ್ರೆ ಇದಕ್ಕೆ ಏನಾದ್ರು ಶಾರ್ಟ್ ಕಟ್ ಅಂತ ಹೇಳಕ್ ಆಗಲ್ಲ, ಬೇರೆ ಮಾರ್ಗಗಳೇನಿರ್ಬೋದು ಸರ್? ಸರ್, ಬೇರೆ ಮಾರ್ಗ ಏನಿಲ್ಲ. ಬೇರೆ ಮಾರ್ಗ ಒಂದೇ ಮಾರ್ಗ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಷ್ಟೇ. ನೀವು ಎಷ್ಟು ಚೆನ್ನಾಗಿ 6 words ಆಗಲಿ, ಆಲ್ಫಾಬೆಟ್ ಆಗಲಿ, 2 letters words, 3 letters words, 4 letter words, 5 letter words ಎಷ್ಟು ಫಾಸ್ಟ್ ಪ್ರಾಕ್ಟೀಸ್ ಮಾಡ್ತೀರಿ, ಸೆಲ್ ಬಿಟ್ಟು ಬರೆಯುವಂಥದ್ದಾಗಲಿ, 6 words ಕಂಟಿನ್ಯೂಸ್ ಬರೆಯುವಂಥದ್ದಾಗಲಿ, ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ರಿ, ಅಷ್ಟು ಮಾಡಿದ್ರೆ ಭಾಳ ಒಳ್ಳೇದು. ಬೇರೆ ಯಾವ ಮಾಯಾ ಮಂತ್ರ, ಮೋಡಿಗೇರಿ ಏನಿಲ್ಲ ಇದರಲ್ಲಿ. ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮಾಡಿದ್ರೆ ಭಾಳ ಒಳ್ಳೇದು. ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟು ನಿಮ್ಗೆ ಕರಗತ ಆಗುತ್ತೆ, ಕೈಗೂಡುತ್ತೆ ಅಂದ್ರೆ ಇದು ಅಷ್ಟೇ. ಇದಕ್ಕೆ ಯಾವುದೇ ರೀತಿಯ ಮತ್ತೆ ಮಾಟ ಮಾಡೋದು ಮತ್ತೊಂದು ಏನಿಲ್ಲ ಇದರಲ್ಲಿ, ಎಂಥದ್ದು ಇಲ್ಲ. ಓನ್ಲಿ ಥಿಂಗ್ ಇಸ್ ಪ್ರಾಕ್ಟೀಸ್ ಅಷ್ಟೇ. ಹೌದು ಸರ್. ಮತ್ತೆ ಈಗ ಒಂದು ಇತ್ತೀಚೆಗೆ ಆಗ್ತಿರೋ ಒಂದು ಒಳ್ಳೆ ಇದು ಒಂದು ಅಭಿವೃದ್ಧಿ ಏನು ಅಂದ್ರೆ, ನಮ್ಮ ಬ್ರೈಲನ್ನ ಈ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಬಳಸ್ಕೊಂಡು ನಾವು ಬ್ರೈಲ್ ಬಳಸುವಂತ ಕೆಲವು ಈಗ ನಮ್ಮ ಬ್ರೈಲ್ ಡಿಸ್ಪ್ಲೇಗಳಂತ ಏನ್ ಬಂದಿದೆ, ಅದು ಬಂದಿರೋದ್ರಿಂದ ಬ್ರೈಲು ಒಂದು ಅದರದ್ದೇ ಆದ ರೀತಿಯಲ್ಲಿ ಒಂದು ಇವಾಲ್ವ್ ಆಗಿದೆ ಅಂತ ನಾವು ಖಂಡಿತ ನಾವು ಅದನ್ನ ಕನ್ಸಿಡರ್ ಮಾಡಬಹುದು. ಬ್ರೈಲ್ ಅನ್ನು ಲೋಡ್ ಮಾಡಿರ್ತಾರೆ ಅವರು, ಅಪ್ಲೋಡ್ ಮಾಡಿದ್ರೆ ಅಬ್ರಿವೇಷನ್ಸ್ ಆಗಲಿ ಮತ್ತೊಂದಾಗಲಿ ಏನಿದ್ರು ಕೂಡ ಬ್ರೈಲ್ ನ ಆ ಡಿವೈಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಅದು ತೋರಿಸುತ್ತೆ. ಹಾಗೆ ಈಗ ನಾವು ಮಕ್ಕಳಿಗೆ ಕಲಿಸಿದ್ದಾರೆ, ಆ ಡಿವೈಸ್ ಹೇಳ್ಕೊಡೋದು ಬೇರೆ.
ಅಲ್ವಾ? ಹೌದು ಕಲಿಕೆ ನಾವು ನೇರವಾಗಿ ಕ್ಲಾಸಲ್ಲಿ 1 to 1 ಪಾಯಿಂಟ್ ಮಕ್ಕಳಿಗೆ ಪ್ರತಿಯೊಬ್ಬ ಮಕ್ಕಳಿಗೂ ಇಂಡಿವಿಜುವಲ್ ಪಾಠ ಹೇಳ್ಕೊಡೋದು ಹೆಂಗಿದೆ, ಆ ಡಿವೈಸ್ ಮೂಲಕ ಹೇಳ್ಕೊಡೋದು ಹೆಂಗಿದೆ, ನೀವ್ ಯೋಚನೆ ಮಾಡಿ ಅಲ್ವಾ? ಇದು ನೀವು ಬಿಟ್ಟಿದ್ದಾರೆ, ನೀವ್ ಯೋಚನೆ ಮಾಡ್ಬೇಕು ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಒಬ್ಬ ಶಿಕ್ಷಕ ಹೇಳ್ಕೊಡೋದು ಹೆಂಗೆ, ಒಂದು ಡಿವೈಸ್ ಹೇಳ್ಕೊಡೋದು ಹೆಂಗೆ ಅಲ್ವಾ? ಡಿವೈಸ್ ಮಕ್ಕಳಿಗೆ ಹೆಲ್ಪ್ ಮಾಡುತ್ತೆ, ತೋರಿಸುತ್ತೆ, ಎಲ್ಲ ಮಾಡುತ್ತೆ, ಹೇಳುತ್ತೆ, ಬಾಯಿ ಹೇಳುತ್ತೆ, ಉತ್ತರ ಕೊಡುತ್ತೆ, ಎಲ್ಲ ಕೊಡುತ್ತೆ, ಸರಿ. ಅದೇ ಮಕ್ಕಳಿಗೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ಅಂತ ಇರ್ತಾರೆ, ಅವ್ರಿಗೆ ಕೆಲವು ಅರ್ಥ ಆಗಲ್ಲ, ಕೆಲವು ಅಲ್ವಾ? ಎಕ್ಸ್ಟ್ರಾ ಡಿವೈಸ್ ನಮ್ಮ ಮಾರ್ಬಲ್ ಬೋರ್ಡ್ ನಾನು ಹೇಳಿದಂಗೆ ಡಿವೈಸ್ ಕಾನ್ಸೆಪ್ಟ್ ಕೊಟ್ಟು, ಬೇಸಿಕ್ ಕಾನ್ಸೆಪ್ಟ್ ಕೊಟ್ಟು ನಾವು ಮುಂದೆ ತಗೊಂಡು ಹೋಗ್ಬೇಕಾಗುತ್ತೆ. ಕೆಲವು ಬಹಳ ಪುಣ್ಯದ ಮಕ್ಕಳು ಇರ್ತಾರೆ, 3-4ನೇ ಕ್ಲಾಸಲ್ಲಿ ಬೇರೆ ಮುಗಿಸಿರ್ತಾರೆ, ಅಂತ ಮಕ್ಕಳಿಗೆ ಕನ್ನಡ ಬಿಡಿ ಶುರು ಮಾಡ್ತೀವಿ ನಾವು. ಹಂಗೂ ಆ ಥರನೂ ಇದೆ. ಕನ್ನಡ 4ನೇ ಕ್ಲಾಸ್ ಕಲಿತವರು ಇದ್ದಾರೆ ನನ್ನ ಕ್ಲಾಸಲ್ಲಿ, ಏನು ಕಲಿತಿದ್ದವರು ಇದ್ದಾರೆ, ಕಲಿತಿದ್ದವರು ಇದ್ದಾರೆ. ಅದು ಒಂದು ನಾನು ಎಕ್ಸ್ಟ್ರಾ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ಕಲಿಸೋದಂತ ಒಳ್ಳೆ ಟೀಚರ್ ಅಲ್ಲ, ನಮ್ಗೇನು ಹೇಳ್ಕೊಡ್ಲಿಲ್ಲ. ಯಾವಾಗ ಹೇಳ್ತಾರೆ? SSLC ಆಚೆ ಹೋದ್ಮೇಲೆ ಹೇಳ್ತಾರೆ ಮಕ್ಕಳು. ಅವ್ರು ಕಲಿಯುವಾಗ ಆಸಕ್ತಿ ತೋರಿಸಿರಲ್ಲ, ಕಲಿಯುವಾಗ ಟೇಬಲ್ ಹತ್ರ ಬಂದು ಕಲ್ತಿರಲ್ಲ. ನಾವು ಭಯ, ಅವ್ರು ಹೊಡಿತಾರೆ ಅನ್ನೋ ಭಯ ಭೀತಿಯಿಂದ ಅವರು ಕಲ್ತೆ. ದಯವಿಟ್ಟು ಇದನ್ನ ನೀವು ಹಾಕ್ಬೇಕು, ಹೇಳಬೇಕು, ಸಮಾಜಕ್ಕೆ ತೋರಿಸ್ಬೇಕು. ಕೆಲ ಮಕ್ಕಳು ಹೇಳ್ತಾರೆ ಅವ್ರಿಗೆ ಅಂತ ಒಳ್ಳೆ ಟೀಚರ್ ಅಲ್ಲ, ಅಂತ ನಮ್ಗೆ ನಮ್ ಯೋಗ್ಯತೆಗೆ ತಕ್ಕ ಟೀಚರ್ ಅಲ್ಲ ಅವರು ಅನ್ನೋ ಆಪಾದನೆ ಕೂಡ ಇದೆ, ಹೊರಗಡೆ ಇದೆ. ಖಂಡಿತ ಸರ್ ಇದೆ. ಒಬ್ಬ ವ್ಯಕ್ತಿ ಬಗ್ಗೆನೂ ಆಯ್ತಲ್ಲ? ಯಾಕೆ ಮಾತು ಹೇಳಬೇಕು ಈ ಕ್ವಶನ್ ನೀವು ಕೇಳಿರ್ಲಿಲ್ಲ, ಆದ್ರೆ ನಾನಾಗೆ ಹೇಳ್ತಾ ಇದ್ದೀನಿ, ಇದನ್ನ ಡಿಸ್ಪ್ಲೇ ಮಾಡ್ಬೇಕು. ಯಾಕಂದ್ರೆ ನಾವು ಕಲಿಸೋ ಉದ್ದೇಶ ನಮ್ದಿರುತ್ತೆ. ಅವ್ರು ಏನೇ ಇರ್ಲಿ, ಕಲಿಸೋ ಉದ್ದೇಶ ನಮ್ದಿರುತ್ತೆ. ಎಲ್ಲ ಬಂದ್ರಪ್ಪ ಸೇರ್ದಾಗ ಬನ್ನಿ, ಸೇರಿಸಾಗ ಬನ್ನಿ, ಪೇಪರ್ ಹಾಕೊಡ್ತೀನಿ ಅಂತ ನಾನು ಪೇಪರ್ ತಕ್ಕಿರ್ತೀನಿ. ಇಷ್ಟ ಜನ ಮಕ್ಕಳು ಬರೋಕೆ ಭಯ ಪಡ್ತಾರೆ, ಯಾಕಂದ್ರೆ ಅವ್ರು ಹೊಡಿತಾರೆ ಅಂತೇಳಿ. ನಾವು ಹೊಡಿಯೋದೇ ಉದ್ದೇಶ ಅಲ್ಲ. ಈಗ ಮಕ್ಕಳು ಹೊಡೆಯಂಗಿಲ್ಲ ನಾವು. ಈಗಿನ ಮಕ್ಕಳು ಹೊಡೆಯೋ ತರ ಇಲ್ಲ, ಹೊಡಿಬಾರ್ದು. ರೂಲ್ಸ್ ಆಗಿದೆ. ಕ್ಲಾಸಲ್ಲಿ ಗದರಿಸಬಾರ್ದು ಅಂತಾನೆ ಆಗಿದೆ ರೂಲ್ಸ್. ಮಕ್ಕಳು ಜೋರ ಅವಾಜ್ ಹಾಕಬಾರ್ದು ಅಂತಾನು ರೂಲ್ಸ್ ಆಗಿದೆ. ನಮ್ಮ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಸ್ಕೂಲಲ್ಲಿ, ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಹೊಡಿಬೇಡಿ 1, ಬೈಬೇಡಿ 2, ಅವಾಜ್ ಹಾಕಬೇಡಿ 3, ಮಕ್ಕಳು ರೇಷ ಮಾತಾಡಬೇಡಿ 4. ಇಷ್ಟು ನಮ್ಗೆ ರೂಲ್ಸ್ ಇದೆ. ಈಗ ನಾವು ಅವಾಗ ಏನ್ ಮಾಡ್ತೀವಿ? ಏನ್ ಮಾಡ್ಬೇಕು? ಹೊಡೆಯಂಗಿಲ್ಲ, ಬೈಯಂಗಿಲ್ಲ, ಅವಾಜ್ ಹಾಕೋಂಗಿಲ್ಲ, ಹೋಗೋಂಗಿಲ್ಲ, ಮಕ್ಕಳು ಪ್ರೆಷರು ಮಾಡೋಂಗಿಲ್ಲ. ಈಗ ಮಕ್ಕಳು ಆತರ ಸಿಸ್ಟಮ್ ಹೇಗೆ ಕಲಿಕ್ ಸಾಧ್ಯ? ಮಕ್ಕಳು ಈಗ ಮಕ್ಕಳಿಗೆ ಫ್ರೀಡಮ್, ಟೀಚರ್ಸ್ಗೆ ಹೊರೆ, ಭಯ. ಟೀಚರ್ಸ್ ಭಯದಲ್ಲಿ ಇರ್ಬೇಕಾಗಿದೆ, ಅಂತ ಪರಿಸ್ಥಿತಿ ಉಂಟಾಗಿದೆ. ಈಗ ನಿಮ್ಮ ಕಾಲದಲ್ಲಿ ಹೇಗಿತ್ತಪ್ಪ ಅಂದ್ರೆ 2 ಬಿಟ್ರೆ ನಾಳೆ ಹೋಮ್ವರ್ಕ್ ಒಪ್ಪಿಸ್ಬೇಕು, ಕಲಿಬೇಕು, ತಡೆಯಪ್ಪ ನಾಳೆ ಬೈತಾರೆ, ಹೊಡಿತಾರೆ, ನಾವು ತುಂಬಾ ದೂರದಿಂದ ಬಂದಿದ್ದೀವಿ, ಇಲ್ಲಿ ಏನಕ್ಕೆ ಬಂದಿದ್ದೀವಿ? ಕಲಿಯೋಕೆ ಬಂದಿದ್ದೀವಿ ನಾವು ಅನ್ನೋ ಉದ್ದೇಶ ನಿಮಗೆಲ್ಲ ಇತ್ತು ಅವಾಗ. ಹಾಗಾಗಿ ಇವತ್ತು ನನ್ನ ಹೆಸರು ಹೇಳ್ತೀನಿ. ಇನ್ನು ಕೆಲವು ಮಕ್ಕಳು, ಇನ್ನು ಕೆಲವು ಆಚೆ ಅವ್ರು SSLC ಮುಗಿದಾಗ ಸೈಲೆಂಟ್ ಆಗಿರ್ತಾರೆ. ರಮಣ ಮಹರ್ಷಿ ಅಕಾಡೆಮಿ ಕಾಂಪೌಂಡ್ ಅಲ್ಲಿ SSLC ಮುಗಿದಾಗ ಸೈಲೆಂಟ್ ಆಗಿರ್ತಾರೆ. ಮಾಸ್ಟರ್ ಬಾರಿ ಒಳ್ಳೆಯವರು, ಸರಸ್ವತಿ ಪೂಜೆಗೆಲ್ಲ ನಮ್ಮ ಹೆಸರು ಹೇಳ್ತಾ ಇರ್ತಾರೆ, ನೀನೇ ಇಂದ್ರ, ನೀನೇ ಚಂದ್ರ ಅಂತ. ನಾನು ಅವ್ರು ಹೇಳಿದ್ದೀನಿ, ದಯವಿಟ್ಟು ನನ್ನ ಹೆಸರು ಹೇಳ್ಬೇಡಿ, ಬೇರೆ ಟೀಚರ್ಸ್ ಹೇಳಿ. ಬೇರೆ ಟೀಚರ್ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ನಾನೊಬ್ಬನೇ ಅಲ್ಲ ಬೇರೆ ಟೀಚರು, ನಿಮ್ಗಿಂತ ಕೆಳಮಟ್ಟದ ಕಲಿಸಿದ ಟೀಚರ್ ಹೆಸರು ಹೇಳಿ, ನೀವು ಅವ್ರು ನೆನ್ಸ್ಕೊಳ್ಳಿ ದಯವಿಟ್ಟು. ನೀವು ನನ್ನೊಬ್ಬನೇ ಸೈಡ್ ಬೇರೆ ಟೀಚರ್ ಅವ್ರಿಗೆ ಹರ್ಟ್ ಆಗುತ್ತೆ. ನನ್ನ ಹೆಸರು ಹೇಳಿಲ್ಲ, ಇವರು ಬರೀ ಮಾರ್ತಿ ಹೆಸರು ಮಾತ್ರ ಹೇಳಿದ್ರು ಅಂತೇಳಿ ಅವ್ರು ಬೇಜಾರಾಗುತ್ತೆ ಬೇರೆ ಟೀಚರ್ಸ್ಗೆ. ಇದ್ರ ಯಾರು ಹೇಳ್ಕೋಬೇಡಿ ನೀವು ಅಂತ ಹೇಳಿದ ಉದಾಹರಣೆಗಳು ಬೇಕಾದಷ್ಟು ಇದೆ. ಅರ್ಥ ಆಯ್ತಲ್ಲ? ಆಗಿನ ಮಕ್ಕಳಿಗೆ ಭಯ ಇತ್ತು, ಭಯ ಭೀತಿ ಇತ್ತು. ಈಗಿನ ಮಕ್ಕಳು ಭಯ ಭೀತಿ ಇಲ್ಲ. ಹೆಂಗೋ ಪಾಸ್ ಮಾಡ್ತಾರೆ, ನಮ್ಗೆ ಕಲಿದ್ರು ನಡೀತದೆ, ನಮ್ಗೆ ಹೊಡೆಯಂಗಿಲ್ಲ ಯಾರು, ನಮ್ಗೆ ಬೈಯಂಗಿಲ್ಲ ಯಾರು ಅನ್ನೋ ಭಾವನೆ ಈಗಿನ ಮಕ್ಕಳು ಬಂದ್ಬಿಟ್ಟಿದೆ. ಹಾಗೆ ನಾವು ಪ್ರೆಸರೈಸ್ ಮಾಡಿ ಮಕ್ಕಳಿಗೆ ಕಲ್ಸಕ್ ಆಗಲ್ಲ. ಬ್ರೈನ್ ಅವ್ರ ಲೆವೆಲ್ ಹೋಗ್ಬೇಕಾದ್ರೆ ನಾನು MA ಓದಿರ್ಬೋದು, ನಾನು BA ಓದಿರ್ಬೋದು, ನಾನು PUC ಓದಿರ್ಬೋದು, ನಾನು SSLC ಓದಿರ್ಬೋದು, ಅದೆಲ್ಲ ವಿಚಾರ. ಆದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು ನಾವು ಕಲಿಸ್ಬೇಕಾಗುತ್ತೆ. ನಮ್ಮ ಡಿಗ್ರಿ ಹೆಲ್ಪ್ ಮಾಡಲ್ಲ ನಮ್ಗೆ. ನಮ್ಮದೇ ಬ್ಲೈಂಡ್ ಮಕ್ಕಳಿಗೆ ನಾವು ಪಾಠ ಹೇಳ್ಕೊಡ್ಬೇಕು ಅಂತಂದ್ರೆ ಮಕ್ಕಳ ಮಟ್ಟಕ್ಕೆ ಇಳಿದು, ಮಕ್ಕಳ ಲೆವೆಲ್ಗೆ ಇಳಿದು ನಾವು ಪಾಠ ಮಾಡ್ಬೇಕಾಗುತ್ತೆ. ಆಗ ಅವ್ನು ನಿಜವಾದ ಶಿಕ್ಷಕ ಆಗ್ತಾನೆ. ಎಲ್ಲಿವರೆಗೂ ನಾವು ಮಕ್ಕಳ ಮಟ್ಟಕ್ಕೆ ಇಳಿಯಲ್ವೋ ನಾವು ಶಿಕ್ಷಕರಲ್ಲ. ಮಕ್ಕಳನ್ನ ಅರ್ಥ ಮಾಡ್ಕೊಂಡು, ಮಕ್ಕಳು ಯಾವ ಮಟ್ಟಕ್ಕಿದ್ದಾರೆ, ಮಕ್ಕಳು ಯಾವ ಲೆವೆಲ್ ಇದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡು ಮಕ್ಕಳ ಮಟ್ಟಿಗೆ ಇಳಿದು ಪಾಠ ಮಾಡೋದು ನಿಜವಾದ ಶಿಕ್ಷಕ, ನಿಜವಾದ ಶಿಕ್ಷಣ ಅಂತ ಹೇಳಿ ಬಯಸ್ತೇನೆ. ಓಕೆ, ಖಂಡಿತ ಸರ್, ಥ್ಯಾಂಕ್ ಯು ಸರ್. ಮತ್ತೆ ಇದು ಈ ಬ್ರೈಲ್ ಕಲಿಬೇಕಾದ್ರೆ ಬೈಸ್ಕೊಳ್ಳೋದು ಅಥವಾ ಹೊಡೆಸ್ಕೊಳ್ಳೋದು ಅದೆಲ್ಲ ನಂಗೆ ಇನ್ನೂ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ನಾನು ನೋಡ್ತಿದ್ದೀನಿ, ಹೊಡೆದೇ ಕಲಿಸಿದ್ದೀನಿ ನಾನು. ನನ್ನ ಹತ್ರ ಹೊಡಿದೇ ಕಲಿಯೋರ್ಗಿಂತ ಹೊಡೆಸ್ಕೊಂಡು ಕಲಿತ್ಕೊಂಡು ತುಂಬಾ ಜನ ಇದ್ದಾರೆ. ಆದ್ರೆ ಇನ್ನೊಂದು, ಈಗ ಮಕ್ಕಳು ಹೇಳ್ತಾರೆ ಅಂದ್ರೆ ಅವನಂತ SSLC ಮುಗಿದಾಗ ಸೈಲೆಂಟ್ ಆಗಿರ್ತಾರ, ಆಚೆ ಹೋದ್ಮೇಲೆ ಹೇಳ್ತಾರಂತೆ ಇವ್ನು ಅವನೇನಂತ ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಟೀಚ್ ಮಾಡೋದು ಯೋಗ್ಯ ಅವ್ರಿಗಿಲ್ಲ, ಅಂತ ಅಷ್ಟು ಒಳ್ಳೆ ಟೀಚರ್ ಅಲ್ಲ ಅವರು. ನಮ್ಗೆ ಭಯ, ಅವ್ರದ್ದು ಭಯ ಆಗ್ತಿತ್ತು, ಎಲ್ಲ ಹೊಡೆದು ಬಿಡ್ತಾರೆ ಅನ್ನೋ ಭಯ ಆಗ್ತಿತ್ತು ಅವ್ರಿಗೆ ಅಂತ ಹೇಳಿ ಹೇಳಿದ. ಆಚೆ SSLC ಮುಗಿದ ಮೇಲೆ ಆಚೆ ಹೋದಂತ ಮಕ್ಕಳುಗಳು, ಕೆಲವು ಮಕ್ಕಳು, ಎಲ್ಲ ಮಕ್ಕಳು ಅಲ್ಲ, ಕೆಲವು ಮಕ್ಕಳ ಭಯಿಂದ ಬರುತ್ತಂತೆ ಬಂದಿದೆ ಅಂತ ವಿಷಯ ನನ್ನ ಟಿವಿ ಬಂದ ವಿಷಯ. ಸಂತೋಷ, ಸ್ವಾಗತ ಮಾಡ್ತೀನಿ. ನಾನು ಹೊಡೆಯುವ ಉದ್ದೇಶ ನನ್ನಲ್ಲ, ಕಲೀಲಿ ಅನ್ನೋ ಉದ್ದೇಶ ನನಗಿತ್ತು ಆಗಿನ ಮಕ್ಕಳಿಗೆ. ಈಗ ಮಕ್ಕಳು ಯಾವೊಂದು ಹೇಳು ಒಬ್ರು ಹೊಡೆಯಕ್ಕಾಗಲ್ಲ.
ಹೊಡಿಯಲ್ಲ. ಮೊದ್ಲು ಎಷ್ಟು ಗೋಲ್ ಮುರಿದಿದ್ದೀನಿ ಹೊಡೆದು, ಎಷ್ಟು ಗೋಲ್ ಮುರಿದು ಹಾಕಿದ್ದೀನಿ ನಾನು ಹೊಡೆದು. ಸರ್, ನಿಮ್ಮ ಹತ್ರ ಒಂದು- ಮುರಿದಿದ್ದೀನಿ ನಾನು ಹೊಡೆದು. ಸರ್, ನಿಮ್ಮ ಹತ್ರ ಒಂದು ಗೋಲ್ ಇತ್ತು ಆಗ. ಗೋಲ್ ಇತ್ತು, ಇರ್ತಾ ಇತ್ತು. ಇತ್ತೀಚೆಗೆ ನಿಮ್ಮನ್ನ ನಮ್ಮ ಕನ್ನಡ ತಂತ್ರಾಂಶ ಈ ಬ್ರೈಲ್ ಕಾಂಪಿಟಿಷನ್ ನಿಮ್ಮನ್ನ ಜಡ್ಜ್ ಆಗಿ ಕರೆದುಕೊಂಡಾಗ ಇದು ಗೋಲ್ ಇದೆಯಾ ಅಂತ ನಿಮ್ಮ ಹತ್ರ ಕೇಳಿದ್ದೆ ಕೇಳಿದೆ, ನಾನು. ಕೇಳಿ, ಹೌದು. ನೀವು ಇಲ್ಲ ಅಂತ ಹೇಳಿದ್ರಿ. ಗೋಲ್ ಇಲ್ಲಿ, ಗೋಲ್ ಉಪಯೋಗಿಸುವಂಗಿಲ್ಲ. ಬಟ್ ಜೋರ ಮಾತಾಡಂಗಿಲ್ಲ ಮಕ್ಕಳು. ಆ ಟೈಮಿಗೆ ಸರ್ ನೀವು ನಮ್ಗೆ ಹಂಗ್ ಕಳ್ಸಿರ್ಲಿಲ್ಲ ಅಂದ್ರೆ ಈಗ ಏನು ಮಾಡಂಗಿಲ್ಲ, ಯಾರು ಬೈಯಲ್ಲ, ಏನು ಮಾಡಂಗಿಲ್ಲ ಅಂದ್ರೆ ನಾವು ಕಲಿತಿರ್ಲಿಲ್ಲ. ಸರ್, ಈಗ ಆಗ್ತಾ ಇರೋದೇನೆ ಅದೇ ವಿಷಯ, ಅದೇ ನಡೀತಾ ಇರೋದು ಈಗ. ಹೌದು ಸರ್. ಮಕ್ಕಳು ಭಯ ಭೀತಿ ಇಲ್ಲ, ಆಯ್ತಾ. ಸರ್ ಅನ್ನು ಗೌರವ ಕೊಡ್ತಾರೆ ಬಿಟ್ರೆ, ಆಮೇಲೆ ನಿಮ್ಮ ಹಳೆ ಕಾಲದಿರುವಂತ ಮಕ್ಕಳು ತರ ಈಗ ಮಕ್ಕಳಲ್ಲ. ಈಗ ಮಕ್ಕಳಿಗೆ ಯಾರಿಗೂ ನಾವು ಒಂದು ಕಟ್ಟಿ ಒಂದು ಏಟ್ ಹೊಡೆದು ಕಳ್ಸಕ್ಕಾಗಲ್ಲ. ಅವ್ರಿಗೆ ಬಹಳ ನೈಸಲ್ಲೇ ಕಲಿಸ್ಬೇಕು, ಫ್ರೀಯಾಗಿ ಮಾಡಿಸ್ಬೇಕು, ಪಾಸ್ ಮಾಡ್ಬೇಕು. ನಮಗಂತೂ ಖಂಡಿತವಾಗ್ಲೂ ನೀವು ಮ್ಯಾಥ್ಸ್ ಹೇಳ್ಕೊಟ್ಟಿದ್ದೆಲ್ಲ ತುಂಬಾ ನೆನಪಿದೆ. ನಾವು ನಮ್ ಕ್ಲಾಸ್ ಅಲ್ಲಂತೂ ಒಂಥರ ಸ್ಪರ್ಧೆ ಇರ್ತಿತ್ತು. ನೀವು ಹೌದು, competition. ಲೆಕ್ಕ ಹೌದು. ಕೊಟ್ಟಾಗ ಯಾರು ಫಸ್ಟ್ ಮಾಡಿ ತೋರಿಸ್ತಾರೆ ಅನ್ನೋದು ನನ್ಗೆ ನೆನಪಿದೆ. ನಾನು ಇರ್ಬೋದು, ಮಣಿಕೃಷ್ಣ ಅಂತ ಇದ್ದ, ರಘುನಾಥ್, BR ಪ್ರೇಮ್ ಕುಮಾರ್, ಇವರೆಲ್ಲ ಒಂದೇ ಬ್ಯಾಚ್ ಅಲ್ಲಿ ಇದ್ವಿ. ಕಾಂಪಿಟೇಷನ್ ಇರ್ತಿತ್ತು, ಯಾರು ಫಸ್ಟ್ ಮಾಡಿ ಲೆಕ್ಕ ಮಾಡಿ ತೋರಿಸ್ತಾರೆ ಅನ್ನೋದು. ಇನ್ನೊಂದು ಬ್ಯಾಚ್ ಇದೆ, ಸಂದೀಪ್ ಜಾನ್ ಬಿಲ್ಕಿಕರ್ ಅಂತೇಳಿ ಬ್ಯಾಚು. ಅಲ್ಲಿಂದ ಈ ಪ್ರೇಮ್ ಕುಮಾರ್ ಅಂತೇಳಿ, ರಾಮ್ಕುಮಾರ್ ಅಂತೇಳಿ, ನಮ್ಮ ಜಿ ನಾಗರಿಕ. ನಾನು ಈ ಕೆಲಸ ಮಾತ್ರ ಹೇಳಬಲ್ಲೆ. ಕಾಂಪಿಟೇಟರ್ ತುಂಬಾ ಜನ ಇದ್ದಾರೆ. ಒಳ್ಳೆ ಬ್ಯಾಚ್ ಮೇಷ ಇದೆ. ನಾನು ಬೈದಿದ್ದೀನಿ, ಕೆಟ್ಟ ಮಾತು ಬೈದಿದ್ದೀನಿ, ಹೊಡೆದು ಇದ್ದೀನಿ, ಕೆಟ್ಟದ್ರು ಮಾತಾಡಿದ್ದೀನಿ ನಾನು. ಅವ್ರು ಒಳ್ಳೆಯದಾಗಿ ಇವತ್ತು ನಂಗೆ ಸಂತೋಷ ಆಗುತ್ತೆ. ಕೆಲವು ಮಕ್ಕಳನ್ನ ಹೇಳ್ತಾರೆ, ಯಾರು ಕಲ್ತಿಲ್ಲ, ಯಾರು ಕಲಿಯಕ್ ಆಗಿಲ್ಲ, ಯಾರು ಕಲಿಯಕ್ ಆಸಕ್ತಿ ಇರ್ಲಿಲ್ಲ, ಯಾರು ಕಲಿಯಕ್ ಭಯ ಪಡ್ತಾ ಇದ್ರು, ಅವ್ರು ಹೊರಗಡೆ ಹೋಗಿ ಹಿಂದ್ಗಡೆಯಿಂದ ಈ ತರ ಕಲ್ ಕುಟ್ಟುದು ಅಂತಾರಲ್ಲ, ಹಿಂದ್ಗಡೆ ಕಲ್ ಕುಟ್ಟುದು ಆ ತರ ಮಾತಾಡ್ತಾರೆ. ಅದು ಅವ್ರಿಗೆ ನಾನು ಅನ್ಕೋತೀನಿ, ಅವ್ರಿಗೆ ಆಶೀರ್ವಾದ ಅನ್ಕೊಂಡು, ನಮ್ಮ ಆಶೀರ್ವಾದ, ಅವ್ರ ಆಶೀರ್ವಾದ ಮಾಡ್ತಾರೆ ನಮ್ಗೆ, ಆಚೆ ಹೋಗಿ ಅಂತ ಅನ್ಕೋತೀನಿ. ಇರ್ಲಿ ಪರವಾಗಿಲ್ಲ ಸರ್, ಆತರದ್ದು ವ್ಯಕ್ತಿಗೂ ಇರುತ್ತೆ ಸರ್. ಇರುತ್ತೆ. ನಾನು 90% ನನ್ನ 100% ಮಾರುತಿ ಹೋಗೋರು ಒಳ್ಳೆಯವನು ನಾನು ಯಾರು ಹೇಳ್ತೀನಿ, ನಂಗೆ ಓಟ್ ಬೀಳಲ್ಲ, ನಂಗೆ ಗೊತ್ತದು. ನಾನು 100% ಒಳ್ಳೆಯವನಲ್ಲ, ನಾನು ಅದೇ ಹೇಳ್ಕೊತೀನಿ. ನಂಗೆ 100% ಓಟ್ ಬೀಳಲಿ, ನಾನು 100% ಒಳ್ಳೆಯವನು ಅಂತ ನಾನು ಹೇಳಿ ಆಚೆ ಕಡೆ ಅನ್ನೋ ಅಭಿಪ್ರಾಯ ನಂದು ಅಲ್ಲ. ಅದು ನಾನು ಹೇಳಕ್ ಇಷ್ಟಪಡಲ್ಲ. ಅಟ್ಲೀಸ್ಟ್ ನಂಗೆ ಕಲ್ತು ಉದ್ಧಾರ ಆದವರು, ಕಲ್ತು ಒಳ್ಳೇದಾದವರು ನನ್ನ ಹೇಳ್ತಾರೆ, ಸಾಕು, ಅಷ್ಟೇ ಸಾಕು ನಂಗೆ. ಅಷ್ಟೇ ಮಾರ್ಕ್ ಬಂದ್ರೆ ಸಾಕು ನಂಗೆ, ಅಷ್ಟೇ ಪರ್ಸೆಂಟೇಜ್ ಸಾಕು ನಂಗೆ, ಅಷ್ಟೇ ಓಟ್ ಬಿದ್ರೆ ಸಾಕು ನಂಗೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಮಾತಾಡಿದೀವಿ ಸರ್ ಇವತ್ತು. ಬಹಳ ಖುಷಿ ಆಯ್ತು. ಮಾತಾಡಿದ್ರೆ ಈ ಅವಕಾಶಕ್ಕೆ ನಾನು ಕಾಯ್ತಾ ಇದ್ದೀನಿ. ಕನ್ನಡ ತಂತ್ರಾಂಶ ತಂಡಕ್ಕೆ ಬಹಳ ಧನ್ಯವಾದ ಹೇಳ್ತೀನಿ. ನಿಮ್ಮ ಕಾರ್ಯಕ್ರಮ ಮುಗಿಸುವ ಮೊದಲು ನಾ ಇದಿಷ್ಟು ಪಾಯಿಂಟ್ ಹೇಳಬೇಕು ಅಂತ ಕೊನೆಯದಾಗ ಕಾಯ್ಕೊಂಡಿದ್ದೆ ನಾನು. ಈ ಕ್ವಶನ್ ನೀವಿಬ್ರು ಯಾರು ಕೇಳಲಿಲ್ಲ ನನಗೆ, ನಾನಾಗಿ ಈ ಕ್ವಶನ್ ನಾನಾಗಿ ಆನ್ಸರ್ ನಾನೇ ಉತ್ತರ ಕೊಟ್ಟಿದ್ದೀನಿ ನಿಮ್ಗೆ. ಟೆಲಿಕಾಸ್ಟ್ ಮಾಡಿ, ಬ್ರಾಡ್ಕಾಸ್ಟ್ ಮಾಡಿ, 4 ಜನ ಕೇಳಲಿ, ಅವ್ರಿಗೆ ಗೊತ್ತಾಗ್ಲಿ, ಆಯ್ತಾ. ನನ್ಗೆ ಮಾರುತಿ ಮಗರ ಗಮನಕ್ಕೂ ಬಿದ್ದಿದೆ ಇದು ಮಾತು, ನಾವು ಆಡಿದ ಮಾತು ಅಂತ ಅವ್ರಿಗೆ ಗೊತ್ತಾಗ್ಲಿ. ನಂಗೆ ಅದ್ರಲ್ಲಿ ಏನು ಬೇಜಾರಿಲ್ಲ, ದುಃಖ ಇಲ್ಲ. ಕಲ್ತವ್ರು ಉದ್ಧಾರ ಆಗಿದ್ದಾರೆ, ಕಲಿದಿದ್ದವರು ಹಂಗೆ ಇದ್ದಾರೆ. ಆಮೇಲೆ ಕೊನೆ ಪಶ್ಚಾತ್ತಾಪ ಪಟ್ಟವರು ಇದ್ದಾರೆ. ಸರ್, ನಾನು ನಿಮ್ಮದು ಕಲಿಬೇಕಾಗಿತ್ತು, ಅವಾಗ ದೇವ್ರ ತುಂಬ ಕಲ್ತ್ಕೋಬೇಕಾಗಿತ್ತು, ನಾನು ನಿಮ್ಮದು ಎಳಿಸೋಬೇಕಾಗಿತ್ತು, ನಾನು ನಿಮ್ಮದು ಕನ್ನಡದಲ್ಲಿ ಕಲಿಬೇಕಾಗಿತ್ತು ಸರ್ ನಾನು ಅಂತ ಹೇಳಿದವರು ಇದ್ದಾರೆ. ಹೆಸರು ಬೇಡ. ಹಾಗಾಗಿ ತುಂಬಾ ಸಂತೋಷ ಆಗಿ ಅವಕಾಶ ಕೊಟ್ಟಿದ್ದೀರಿ ನೀವು. ತುಂಬಾ ಖುಷಿ ಆಯ್ತು ನಂಗೆ. ಥ್ಯಾಂಕ್ ಯು ಸರ್. ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಕಂಟೆಂಟ್ ಇನ್ನು ಇಡೀ ದಿನ ಬೇಕಾದ್ರೂ ಮಾತಾಡ್ಬೋದು, ಅಷ್ಟು ಕಂಟೆಂಟ್ ನಿಮ್ಮ ಹತ್ರ ಇದೆ. ವೀಕ್ಷಕರಿಗೆ ನಾವು ಏನ್ ಅತಿ ಜಾಸ್ತಿನೂ ವಿಷಯಗಳನ್ನ ನಾವು ಕೊಡ್ಲಿಕ್ಕೆ ಆಗಲ್ಲ, ಬರಾಗುತ್ತೆ, ನೋಡಲ್ಲ, ಕೇಳಲ್ಲ ಅವರು. ಹೌದು ಸರ್, ತುಂಬಾ ವಿಷಯಗಳನ್ನ ನಾವು ಈಗಾಗ್ಲೇ ತಿಳಿಸಿದ್ವಿ. ನಮ್ಮ ಸಮಯ ಏನಿದೆ ತುಂಬಾ ಲೆಕ್ಕಕ್ಕಿಂತ ಜಾಸ್ತಿನೇ ನಾವು ಮಾತಾಡಿದೀವಿ ಅಂತ ಅನ್ಕೋತೀವಿ. ತುಂಬಾ ಖುಷಿ ಅನಿಸ್ತು ಸರ್. ನಮ್ಮ ಆ ದಿನಗಳು ಕೂಡ ನಮ್ಗೆ, ನಾವು ಬ್ರೈಲ್ ಕಲ್ತಂತ ದಿನಗಳು ಕೂಡ ನಮ್ಗೆ ನೆನಪಿಗೆ ಬಂದ್ವು. ಮತ್ತೆ ಇನ್ನೊಂದು ವಿಷಯ ಹೇಳೋದಾದ್ರೆ ಸರ್, ನಮ್ಗೆ ಬ್ರೈಲ್ ಕಲಿಸಿದವರಲ್ಲಿ ತುಂಬಾ ಶಿಕ್ಷಕರು ಇದ್ದಾರೆ ಸರ್. ನೀವು ಅಷ್ಟೇ ಅಲ್ಲ, ಜೋಸೆಫ್ ಸರ್ ಇರ್ಬೋದು, ಹೆಬ್ರಾಜ್ ಸರ್ ಇರ್ಬೋದು, ದೇವಿ ಮಿಸ್ ಇರ್ಬೋದು, ಇನ್ನ ಸುಬ್ರಹ್ಮಣ್ಯ ಸರ್ ಈಗ ಕೂಡ ಇದ್ದಾರೆ. ಇದರ ಬಹಳಷ್ಟು ಜನರು ನಮ್ಗೆ ಬ್ರೈಲ್ ಕಲಿಸಿದ್ದಾರೆ ಸರ್. ದಯವಿಟ್ಟು ಅವ್ರನ್ನೆಲ್ಲ ಒಂದು ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಕರೆಸಿ ನೀವು ನನ್ನನ್ನು ಯಾವ ತರ ನೀವು ಇಂಪ್ರೂವ್ ಮಾಡಿದ್ರಿ ಅವ್ರ ಅನಿಸಿಕೆ ಅಭಿಪ್ರಾಯ ತಗೊಳ್ಳಿ ದಯವಿಟ್ಟು. ಅವರು ನಿಮ್ಗೆ ಕಿರಿಯ ಶಿಕ್ಷಕರು ಇದ್ದಾರೆ, ನಿಮ್ಗೆ ಪಾಠ ಮಾಡೋದ್ರಲ್ಲಿ ಅವ್ರಿಗೊಂದು ಅವಕಾಶ ಕೊಡ್ತೀರಾ, ಮುಂದಿನ ದಿನ ಕೊಡ್ತೀರಾ ಅನ್ನೋ ಆಶಯ ನಂದು. ಅವಕಾಶ ಕೊಡ್ಬೇಕು ಅನ್ನೋಂತ ಒಂದು ರಿಕ್ವೆಸ್ಟ್ ನಂದು. ನೀವು ಮಾಡ್ತೀರಾ? ಆ ದಿನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ. ನನ್ನ ಮೊದಲೇ ನನ್ನ ಕರೆಸಿದ್ದೀರಾ, ಅದೇ ತರ ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳಿ ನನ್ನ ಮೂಲಕ ವಿನಂತಿಸ್ತಾ ಇದ್ದೀನಿ. ಖಂಡಿತ ಸರ್. ಸುಮಾರು ಜನ ಇದ್ದಾರೆ ಹೆಸರು ಹೇಳ್ತಾ ಹೋದ್ರೆ, ಬ್ರೈಲ್ ಕಲಿಸಿದವರು. ಅದೇ, ಆದ್ರೆ ನಿಮ್ಮ ಒಂದು ಅನುಭವ ಇದೆಯಲ್ಲ ಸರ್, ಸುಮಾರು ಒಂದು 26 ವರ್ಷಗಳಿಂದ ನೀವು ಶಿಕ್ಷಕರಾಗಿ ಒಂದು ವೃತ್ತಿಯಲ್ಲಿದ್ದೀರಾ. ಅದಕ್ಕೋಸ್ಕರ ಒಂದು ನಿಮ್ಮ ಒಂದು ಸಂದರ್ಶನ ಈ ಒಂದು ದಿನ, ಅಂದ್ರೆ ಲೂಯಿ ಬ್ರೈಲ್ ದಿನಕ್ಕೆ ಸೂಕ್ತ ಅನಿಸ್ತು. ಹಾಗಾಗಿ ನಮ್ಮ ವೀಕ್ಷಕರಿಗೆ ನಾವು ಈ ಒಂದು ನಿಮ್ಮ ಒಂದು ಪರಿಚಯ ಮಾಡಿಕೊಡೋ ಒಂದು ಸಣ್ಣ ಪ್ರಯತ್ನ.
ಇದೇ ಸಂದರ್ಭದಲ್ಲಿ ನಾನು ಎಲ್ಲ ಬ್ರೈಲ್ ಶಿಕ್ಷಕರಿಗೂ ಒಂದು ಸೆಲ್ಯೂಟ್ ಅಂತ ಹೇಳ್ತೀನಿ. ಅವರ ಒಂದು ಶಿಕ್ಷಣ, ಅವ್ರೇನು ಈ ಒಂದು ಶಿಕ್ಷಣ ನೀಡ್ತಿದ್ದಾರೆ, ಅವರ ಮುಂದಿನ ವೃತ್ತಿ ಜೀವನ ಕೂಡ ಯಶಸ್ಸು ಸಿಗ್ಲಿ, ಒಳ್ಳೇದಾಗ್ಲಿ, ಭಗವಂತ ಎಲ್ಲ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡ್ಲಿ, ಒಳ್ಳೆ ವಿದ್ಯಾರ್ಥಿನಿಯರನ್ನ ರೂಪಿಸುವಲ್ಲಿ ಅವರ ಪ್ರಯತ್ನ ಯಶಸ್ವಿ ಆಗ್ಲಿ ಅಂತ ಕೂಡ ಹಾರೈಸ್ತೀನಿ ಸರ್. ಓಕೆ, ಬ್ರೈಲ್ ಉಳಿಯಲ್ಲಿ, ಬ್ರೈಲ್ ಅಳಿದೇ ಇರಲಿ. ಜನವರಿ 4, 2024 ಬ್ರೈಲ್ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಕನ್ನಡ ತಂತ್ರಾಂಶ ತಂಡಕ್ಕೆ ನನ್ನ ಕರೆಸಿ ಅವಕಾಶ ನೀಡಿದಂತ ಕನ್ನಡ ತಂತ್ರಾಂಶ ತಂಡಕ್ಕೆ ಅನಂತ ಅಭಿನಂದನೆಗಳು, ಧನ್ಯವಾದಗಳು. ನಮಸ್ಕಾರ. ಕೊನೆಯದಾಗಿ ಏನಾದ್ರು ಹೇಳಿದ್ಯಾ? ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಫ್ರೆಂಡ್ಸ್ ನಾವೆಲ್ಲರೂ ಬ್ರೈಲ್ ಯೂಸ್ ಮಾಡೋಣ. ಈಗ ಬ್ರೈಲ್ ನಮ್ಗೆ ಬೇರೆ ಬೇರೆ ರೂಪದಲ್ಲಿ ಸಿಗ್ತಾ ಇದೆ. ಸೊ ಈಗಾಗಲೇ ನಾವು ಇದು ನಮ್ಗೆ ಬ್ರೈಲ್ ಡಿಸ್ಪ್ಲೇ ನಮ್ಗೆ ಸುಮಾರು ಜನರಿಗೆ ಗೊತ್ತಿದೆ. ನಾವು ಅದನ್ನ ಯೂಸ್ ಮಾಡಿಕೊಂಡು ನಮ್ಮ ಫೋನು ಲ್ಯಾಪ್ಟಾಪ್ ಗಳನ್ನು ನಾವು ಈ ಬ್ರೈಲ್ ಯೂಸ್ ಮಾಡ್ಕೊಂಡು ನಾವು ಬಳಸ್ಬೋದು. ಮತ್ತೆ ಇನ್ನು ಇದು ಇನ್ನು ಬೇರೆ ಬೇರೆ ರೀತಿ ನಮ್ಗೆ ಬ್ರೈಲ್ ಈ ಬ್ರೈಲ್ ಯೂಸ್ ಮಾಡಿಕೊಂಡು ನಾವು ಕೆಲಸ ಮಾಡೋ ಆಫೀಸ್ಗಳಲ್ಲಿ ಅಲ್ಲಿ ಎಷ್ಟೆಷ್ಟೋ ಅಲ್ಲಿ ಮಾಹಿತಿಗಳಿರುತ್ತೆ. ಮತ್ತೆ ಇದು ಎಷ್ಟೋ ಈ ರೈಲ್ವೆ ಪ್ಲಾಟ್ಫಾರ್ಮ್ಸ್ ಎಲ್ಲ ಬ್ರೈಲ್ ನಂಬರ್ಸ್ ಇರುತ್ತೆ. ಸೊ ಒಟ್ಟು ನಮಗೆ ಈಗಾಗಲೇ ನಮ್ಮ ಗುರುಗಳಾದ ಇವರು ಮಾರುತಿ ಸರ್ ಏನ್ ಹೇಳಿದ್ರು, ನಾವು ಅದನ್ನ ಬ್ರೈಲ್ನ ನಮಗೆ ಎಲ್ಲೆಲ್ಲಾಗುತ್ತೋ ಅದೆಲ್ಲ ನಾವು ಯೂಸ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಕಾರ್ಯಕ್ರಮನ ವೀಕ್ಷಿಸಿದ್ದಕ್ಕೆ ತಮ್ಗೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.